ಈಗ ಹರಿವರಾಸನಂ ಶತಮಾನೋತ್ಸವದ ಪರಿಚಯಾತ್ಮಕ ನುಡಿಗಳು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪರಮ ಪೂಜ್ಯ ಶ್ರೀ ಟಿ.ಬಿ. ಶೇಖರ್ಜಿ ಸ್ವಾಮಿಗಳಿಂದ. ಓಂ ಸ್ವಾಮಿಯೇ ಸ್ವಾಮಿ ಶರಣಂ. ಈ ದಿವಸ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ವತಿಯಿಂದ ಹರಿವರಾಸನಂ ಶತಮಾನೋತ್ಸವ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮನ ಈ ಒಂದು ಸ್ಥಳದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದರ ಅಧ್ಯಕ್ಷತೆಯನ್ನು ವಹಿಸತಕ್ಕಂತಹ ಪರಮ ಪೂಜ್ಯ ಶ್ರೀ ಶ್ರೀ ಅಟವಿ ಶಿವಲಿಂಗ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಹಾಗೂ ಸಂಪೂಜ್ಯ ಶ್ರೀ ಕುಮಾರ ಚಂದ್ರಶೇಖರ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಪೋಷಕರಾಗಿ ನಮ್ಮೆಲ್ಲರನ್ನು ಜೊತೆಗೂಡಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದಂತಹ ನಮ್ಮವರೇ ಆದಂತಹ ಡಾಕ್ಟರ್ ಸಿ ಸೋಮಶೇಖರ್ಜಿಯವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೂರದ ಸ್ಥಳದಿಂದ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಬಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಲಿರುವ ಮತ್ತು ನಮ್ಮ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂನ ಮಾಜಿ ಉಪಾಧ್ಯಕ್ಷರು ಹಾಗೂ ಮಿಜೋರಾಂ ರಾಜ್ಯದ ಮಾಜಿ ಗವರ್ನರ್ಗಳು ಆದಂತಹ ಕುಮ್ನಂ ರಾಜಶೇಖರನ್ಜಿರವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದು ನಮ್ಮೆಲ್ಲರಿಗೂ ಹರಸಲು ಆಗಮಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಎ.ಆರ್. ಮೋಹನನ್ಜಿಯವರವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಭಾಗವಹಿಸಿ ಅವರ ಒಂದು ಅಮೂಲ್ಯವಾದ ವಿಚಾರ ವಿನಿಮಯ ಮಾಡಲು ಆಗಮಿಸಿರ್ತಕ್ಕಂತಹ ನಿವೃತ್ತ ನ್ಯಾಯಾಧೀಶರು ಆದಂತಹ ಕುಮಾರ್ಜಿರವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂತಹ ವೀರಮಣಿ ರಾಜೂರವರೇ, ಈಗ ಈ ದಿನ ಸಂಜೆ ಅಂದರೆ ಮಧ್ಯಾಹ್ನ 3 ಗಂಟೆ ನಂತರದಲ್ಲಿ ಅವರ ಭಕ್ತ ಸುಧೆ ಮುಖಾಂತರವಾಗಿ ನಮ್ಮೆಲ್ಲರನ್ನು ರಂಜಿಸಲು ಆಗಮಿಸಿರ್ತಕ್ಕಂತಹ ವೀರಮಣಿ ರಾಜೂರವರೇ, ಹಾಗೂ ಅವರ ಜೊತೆಯಾಗಿ ನಮ್ಮೆಲ್ಲರ ಒಂದು ಆಶಯದಂತೆ ಆಗಮಿಸಿರ್ತಕ್ಕಂತಹ ಲಹರಿ ವೇಲು ಅಂತಲೇ ಅವರ ಹೆಸರುವಾಸಿ ಸಂಪೂಜ್ಯ ಶ್ರೀ ತುಳಸಿರಾಮನ್ ನಾಯ್ಡು ಜಿ ವೇಲುಜಿರವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂತಹ ನಮ್ಮ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂನ ಜನರಲ್ ಸೆಕ್ರೆಟರಿಗಳು ಆದಂತಹ ಸನ್ಮಾನ್ಯ ಶ್ರೀ ಈರೋಡ್ ರಾಜನ್ರವರೇ, ನಮ್ಮ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂನ ಜಾಯಿಂಟ್ ಜನರಲ್ ಸೆಕ್ರೆಟರಿ ಆದಂತಹ ವಿನೋದ್ಜಿರವರೇ, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆದಂತಹ ಷಣ್ಮನಾಂಜರಿಯರವರೇ, ತಮಿಳುನಾಡಿನಿಂದ ಆಗಮಿಸಿರ್ತಕ್ಕಂತಹ ದೊರೆಶಂಕರ್ಜಿರವರೇ, ನಮ್ಮ ಒಂದು ಮಹಾರಾಷ್ಟ್ರ ವಿಭಾಗದಿಂದ ಟ್ರಸ್ಟಿಗಳು ಆದಂತಹ ಹಾಗೂ ನಮ್ಮ ಖಜಾಂಚಿಗಳು ಆದಂತಹ ಪ್ರಕಾಶ್ ಜಿ ಪೈರವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂತಹ ನಮ್ಮ ಸೋಮಶೇಖರ್ಜಿ ಹೇಳಿದ್ರು, ನಮ್ಮ ಈ ಒಂದು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಕರ್ನಾಟಕದಲ್ಲಿ ಇಷ್ಟು ಮಟ್ಟಿಗೆ ಹೆಚ್ಚಾಗಿ ಪ್ರಚಲಿತಗೊಳ್ಳೋದಕ್ಕೆ ಪ್ರಾಂತೀಯ ಅಧ್ಯಕ್ಷರು ಆದಂತಹ ವಿ ಕೃಷ್ಣಪ್ಪಾಜಿರವರೇ, ಹಾಗೆಯೇ ಇವರು ನಮ್ಮ ಅನುದಾನದ ಕಮಿಟಿ ಚೇರ್ಮನ್ರು ಕೂಡ, ನ್ಯಾಷನಲ್ ಅನುದಾನ ಕಮಿಟಿ ಚೇರ್ಮನ್ ಕೂಡ ಆಗಿದ್ದಾರೆ. ಅವ್ರ ಜೊತೆಗೆ ನಮ್ಮ ತೆಲಂಗಾಣ ರಾಜ್ಯದಿಂದ ಆಗಮಿಸಿರ್ತಕ್ಕಂತಹ ಬುಚ್ಚಿರೆಡ್ಡಿಜಿರವರೇ, ಹಾಗೂ ಇನ್ನೋರ್ವ ಗಾನಕ್ಕೆ ಹೋಗಿಲೆ ಅಂತ ಹೇಳ್ಬೋದು, ಮತ್ತು ನಮ್ಮ ಜಾನಪದ ಶೈಲಿನಲ್ಲಿ 100 ಹಾಡುಗಳನ್ನ ರಚಿಸಿ ರಂಜಿಸಿದಂತಹ ಗಾಯಕರಾದಂಥ ಯುವರಾಜ್ರವರೇ, ಆಮೇಲೆ ನಮ್ಮ ಗುರುಸ್ವಾಮಿಗಳಾದಂಥ ಆನಂದ್ ವಾಮನ್ ನಾಯಕ್ ಅವರು. ಅಂದರೆ ಆನಂದ್ ವಾಮನ್ ನಾಯಕ್ ಜಿ ಇವತ್ತು ನಮ್ಮೊಡನೆ ನಮ್ಮ ಹುಬ್ಬಳ್ಳಿಯಿಂದ ಆಗಮಿಸಿದ್ದಾರೆ. ಇವರು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂಗೆ ಗೌರವ ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಂಡು 2 ತಿಂಗಳಾಗಿದೆ. ಅವ್ರನ್ನ ಈ ಒಂದು ಸಂದರ್ಭದಲ್ಲಿ ಅವರಿಗೆ
ನಮ್ಮ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಮುಖಾಂತರವಾಗಿ ಸನ್ಮಾನ ಮಾಡಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲ ಇಚ್ಛೆಪಟ್ಟಿದ್ದು. ಈ ರೀತಿಯಾಗಿ ಆಗಮಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಆನಂದ್ ಮಾಮನ್ ನಾಯಕ್ ಗುರುಜಿರವರೇ, ನನ್ನ ಮುಂದೆ ಭಾಳ ಜನ ಗುರುಸ್ವಾಮಿಗಳೆಲ್ಲ ಕೂತಿದ್ದೀರಿ. ನಮ್ಮ ಚಿತ್ರದುರ್ಗದಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತಾದಿಗಳೇ, ಹಾಗೂ ನಮ್ಮ ಗುಲ್ಬರ್ಗ ಇರ್ಬೋದು, ದಾವಣಗೆರೆ ಇರ್ಬೋದು, ಹುಬ್ಬಳ್ಳಿ, ಧಾರವಾಡ, ಗದಗ, ಈ ಕಡೆ ಎಲ್ಲಿಂದನೂ ಎಲ್ಲ ಕಡೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸೇವಕರ್ತರೆ, ಈ ಒಂದು ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋ ಉದ್ದೇಶ ಏನಪ್ಪ ಅಂತ ಅಂದರೆ, ಪ್ರಪ್ರಥಮವಾಗಿ ಈಗಾಗಲೇ ನಮ್ಮ ಸೋಮಶೇಖರ್ಜಿ ಹೇಳಿದಾಗೆ ಕೊನ್ನಕತ್ತ ಜಾನಕಿ ಅಮ್ಮನವರು ರಚಿಸಿದ ಈ ಹರಿವರಾಸನಂ ಅಷ್ಟೋಕಮ್ಮು 1923ರಲ್ಲಿ ರಚಿಸಿದ್ದು. ಇದು 2024ಕ್ಕೆ ಒಂದು ಬೃಹತ್ಕಾರವಾದ ಕಾರ್ಯಕ್ರಮ ಮಾಡಬೇಕು, ಶತಮಾನೋತ್ಸವದ ಕಾರ್ಯಕ್ರಮ ಮಾಡಬೇಕು ಅಂತ ಇದರ ಪೀಠಿಕೆ ಹಾಕಿದವರು ನಮ್ಮ ಮುಂದೆ ಇರುವಂತಹ ಕುಮ್ನಂಜಿಯವರು. ಇದನ್ನು ನಮ್ಮ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂಗೆ ವಿಚಾರ ತಿಳಿಸಿ ಈ ಒಂದು ಕೆಲಸ ಮಾಡಬೇಕು ಅಂತ ರಾಜನ್ಜಿ ಅವ್ರ ಮುಖಾಂತರವಾಗಿ ಇದನ್ನು ಮಾಡಿಸಿದ್ರು. ಇದರಾಗೆ 2 ಅಂಶ ಇದೆ. ಇದ್ಯಾಕೆ ಸಾಸ್ನವ್ರು ಇವಾಗ ಇದನ್ನು ಹಮ್ಮಿಕೊಂಡಿದ್ದೀರಾ ಅಂತ ಕೆಲವರು ಮನಸ್ಸಿನಲ್ಲಿ ಆ ಒಂದು ವಿಚಾರ ನಿಮ್ಮಲ್ಲಿ ಬಂದು ಹೋಗಿರೋದಕ್ಕೆ ಸಾಧ್ಯ ಇದೆ. ಏನಾಗಿದೆ, ಇದು 1923ರಲ್ಲಿ ಜಾನಕಿ ಅಮ್ಮ ಅವರು ರಚಿಸಿದ ನಂತರದಲ್ಲಿ ಸ್ವಾಮಿ ವಿವೇಕಾನಂದಜಿರವರು ಅವರ ಈ ಒಂದು ಏನು ಶಬರಿಮಲೆ ಇದಿದೆ ಇವತ್ತೇನು ನಾವು ನೋಡ್ತಾ ಇದ್ದೀವಿ, ಅದನ್ನು ಸಂಪೂರ್ಣವಾಗಿ ಮತ್ತೊಮ್ಮೆ ಪುನರ್ ಪ್ರತಿಷ್ಠಾಪಿಸಿ 1952ನೇ ಇಸ್ವಿನಲ್ಲಿ ಜನಗಳಿಗಿನ ಮುಟ್ಟಿಸೋದಕ್ಕೆ ಇವರೆಲ್ಲ ಕಾರಣಕರ್ತರು. ಅಂದರೆ ಹಿಂದೆ 1950ನೇ ಇಸ್ವಿನಲ್ಲಿ ಅದು ಈಗ ಇರೋವಂಥ ದೇವಸ್ಥಾನ ಒಂದು ಅವಘಡದಲ್ಲಿ ಸುಟ್ಟೋಗುತ್ತೆ, ಸ್ವಾಮಿ ಮೂರ್ತಿನೂ ಮುಕ್ಕಾಗುತ್ತೆ. ಇವೆಲ್ಲ ಆದ ನಂತರದಲ್ಲಿ 52ನೇ ಇಸ್ವಿನಲ್ಲಿ ಪೂಜ್ಯರಾದಂತಹ ಸ್ವಾಮಿ ವಿಮೋಚಾನಂದಜಿರವರು, ಸ್ವಾಮಿ ಚಿನ್ಮಯಾನಂದಜಿರವರು, ಕುಜಿತೋಡ್ ಅಯ್ಯರ್ರವರು, ಎನ್ ನಂಬಿಯಾರವರು, ನಮ್ಮ ಪಕ್ಕದ ತಮಿಳುನಾಡಿನ ಎನ್ ನಂಬಿಯಾರವರು, ನವಾಬ್ ರಾಜಮಾಣಿಕ್ಯಂರವರು, ಟಿ ರಾಜನ್ರವರು, ಹಾಗೆಯೇ ಈ ಎನ್ ನಂಬಿಯಾರವರ ಶಿಷ್ಯರಾದಂತಹ ನಮ್ಮ ಶಿವರಾಮ್ಜಿಯವರು. ನಾವು ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊಬೇಕಾಗುತ್ತೆ. ಶಿವರಾಮ್ಜಿಯವರು ಎನ್ ನಂಬಿಯಾರವರ ಶಿಷ್ಯರಾಗಿ ಕರ್ನಾಟಕದಾದ್ಯಂತ ಅಯ್ಯಪ್ಪನ ವಿಚಾರಧಾರೆನ ಹಂಚೋದಕ್ಕೆ ಅವರು ಪ್ರಮುಖ ಕಾರಣರಾದರು. ನೋಡಿ, 1952ನೇ ಇಸ್ವಿನಲ್ಲಿ 100 ಜನ ಹೋಗೋದಕ್ಕೆ ಮಾತ್ರ ಸ್ಥಿಮಿತವಾದಂತಹ ಒಂದು ದೇವಸ್ಥಾನದನ್ನು ಪುನರ್ ಪ್ರತಿಷ್ಠಾಪಿಸಿ ಈ ಮಹನೀಯರು 8 ಜನ ಮಹನೀಯರನ್ನ ಏನು ಹೇಳಿದೆ ಅವ್ರನ್ನ ನಾವೆಲ್ಲ ಮರೆತು ಬಿಟ್ಟಿದ್ದೀವಿ. ಅವರ ಆಲೋಚನೆಯೂ ಕೂಡ ನಮ್ಮಲ್ಲಿಲ್ಲ. ಎಷ್ಟೋ ವರ್ಷದ ನಂತರದಲ್ಲಿ ಇವತ್ತು ನೋಡಿದ್ರೆ ಎಷ್ಟು ಬೃಹದಾಕಾರವಾಗಿ ಬೆಳೆದಿದೆ. 1 ಕೋಟಿಗಟ್ಟಲೆ ಜನ ಅಲ್ಲಿ ಹೋಗುವಂಥ ವ್ಯವಸ್ಥೆ ಆಗಿದೆ. ಅವರೇನಾರ ಆ ದಿವಸ ದೇವಸ್ಥಾನನ ಮತ್ತೊಮ್ಮೆ ಪುನರ್ ಪ್ರತಿಷ್ಠಾಪನೆ ಮಾಡಿ ಅದರ ಪೂಜೆ ಪುನಸ್ಕಾರ ಮಾಡಿ ಅಥವಾ ಅದನ್ನು ಪ್ರಚಾರ ಮಾಡದಲ್ಲೇ ಇದ್ದಿದ್ದರೆ ಇವತ್ತು ಯಾವುದೋ ಒಂದು ಕಾಡಿನಲ್ಲಿ ಯಾವುದೋ ಒಂದು ದೇವಸ್ಥಾನ ಪಾಳ್ಬಿದ್ದ ದೇವಸ್ಥಾನ ಆಗಿ ನಿಂತಿರೋದು. ಇದು ಖಂಡಿತ ಸತ್ಯ. ಹಾಗಾಗಿ ಈ ಹರಿವರಾಸನಂ ಸೆಂಟನರಿ ಕಾರ್ಯಕ್ರಮದಲ್ಲಿ ನಾವು ಈ ಪೂಜ್ಯರು ಏನಿದ್ದಾರೆ 8 ಜನ ಮಹನೀಯರು, ನಮ್ಗೆ ಅಯ್ಯಪ್ಪನ ಪರಿಚಯ ಮಾಡೋದಂಥವ್ರು, ಅಯ್ಯಪ್ಪನ ತೋರಿಸಿದವರು, ಅವರಿಗೆ ನಮ್ಮ ನಮನಗಳನ್ನ ಅರ್ಪಿಸೋ ಒಂದು ಸಂದರ್ಭ ಕೂಡ ಇದಾಗಿದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಮುಖಾಂತರವಾಗಿ ಒಂದು ಯೋಜನೆಯನ್ನು ಈಗಾಗಲೇ ನಾವು ಚೆನ್ನೈನಲ್ಲಿ ಮತ್ತು ಪಂದಳದಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಒಂದು ಏಕಕಾಲದಲ್ಲಿ 100 ಜನ ಒಂದು ಗುಂಪಾಗಿ ಹರಿವರಾಸಂನ ಹಾಡನ್ನ ಅವರವರ ಊರಿನ ಮಧ್ಯಭಾಗದಲ್ಲಿ, ಅವರವರ ಕೇರಿನಲ್ಲಿ, ಒಂದು ನಗರದಲ್ಲಿ, ಒಂದು ಬೀದಿನಲ್ಲಿ, ಒಂದು ದೇವಸ್ಥಾನದಲ್ಲಿ, ಈ ಥರ ಸಾವಿರಾರು ಜನ, ಲಕ್ಷಾಂತರ ಜನ ಏಕಕಾಲದಲ್ಲಿ ಹರಿವರಾಸನಂನ ಒಮ್ಮೆ ಒಂದು ಕಾಲ ಅಂದರೆ 1924ನೇ ಇಸ್ವಿ ಜನವರಿ 14ನೇ ತಾರೀಕು, ಅದರ ನಂತರದಲ್ಲಿ ಜನವರಿ 14ರ ಒಂದು ಏನು ಜ್ಯೋತಿ ದರ್ಶನ ಆಗುತ್ತೆ, ಜ್ಯೋತಿ ದರ್ಶನದ ನಂತರದಲ್ಲಿ ನಾವು ಎಲ್ಲರೂ ಕೂಡಿ
100 ಜನ ಒಟ್ಟಿಗೆ ಒಮ್ಮಕ್ಕಿನಲ್ಲಿ ಆ ಹಾಡನ್ನ ನಾವು ಪಠಿಸ್ಬೇಕು ಅನ್ನೋ ಒಂದು ಉದ್ದೇಶ ನಮ್ಮದಾಗಿದೆ. ಇದು ಈ ದಿವಸದಿಂದನೇ ಇನ್ನೂ 18 ತಿಂಗಳು, ನಮ್ಮ ಗುರುಸ್ವಾಮಿಗಳು ಹೇಳಿದಾಗೆ ಇನ್ನೂ 18 ತಿಂಗಳ ಕಾಲ ಈ ಒಂದು ವ್ಯವಸ್ಥೆ ಇರುತ್ತೆ. ನಿಮ್ಮ ಊರಲ್ಲಿ ನಿಮ್ಮ ಜಾಗದಲ್ಲಿ ಹರಿವರಾಸನ ಪಠಿಸಿ ಇದನ್ನು ಒಂದು ಹೋಬಳಿ ಮಟ್ಟದವರೆಗೂ ಈ ವ್ಯವಸ್ಥೆನ, ಅಂದರೆ ಈ ಅಯ್ಯಪ್ಪನ ಒಂದು ವಿಚಾರಧಾರೆನ ಎಲ್ಲರೂ ಹಂಚ್ಕೊಬೇಕು ಅನ್ನೋ ಒಂದು ಸದುದ್ದೇಶ ಕೂಡ ನಮ್ಮದಾಗಿದೆ. ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ಊರಿನಲ್ಲೂ, ಇದು ಪ್ರಾರಂಭ ಅಷ್ಟೇ, ಇದು ಇನ್ನು 18 ತಿಂಗಳ ಕಾಲ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕರ್ನಾಟಕ ಆದ್ಯಂತ ಇದನ್ನು ನಾವು ನೆರವೇರಿಸಬೇಕು ಅಂತ ಮಾಡಿದ್ದೀವಿ. ಇದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲ ಪ್ರೋತ್ಸಾಹ ಇದೆ ಅಂತ ಭಾವಿಸ್ತಾ ನನ್ನ 2 ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಹರಿವರಾಸನಂ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಟ್ಟಂಥ ನಮ್ಮ ಪೂಜ್ಯರು, ರಾಷ್ಟ್ರೀಯ ಅಧ್ಯಕ್ಷರು ಆದಂಥ TB ಶೇಖರ್ ಸ್ವಾಮಿಗಳಿಗೆ ಧನ್ಯವಾದಗಳು. ಈಗ ಅವರಿಗೆ ಗೌರವ ಸಮರ್ಪಣೆ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದಂಥ ಪೂಜ್ಯ ಶ್ರೀ N. ಜಯರಾಮ್ ಸ್ವಾಮಿಗಳು ಮತ್ತು ಇನ್ನಿತರ ಎಲ್ಲ ಅವರ ಸಹಕಾರದೊಂದಿಗೆ ಅವರಿಗೆ ನಮ್ಮ ಭಕ್ತಿಪೂರ್ವಕ ಗೌರವವನ್ನು ಅರ್ಪಣೆ ಮಾಡ್ತಾ ಇದ್ದೀವಿ. ಈಗ ಒಂದು ವಿಶೇಷವಾದಂಥ ಇದು ಕಾರ್ಯಕ್ರಮ ಈ ಸರಿ. ಈಗ ಹರಿವರಾಸನಂ 2 ಸ್ಟ್ಯಾಂಜಾ ಅಲ್ಲಿ ಬರುತ್ತೆ. ಅದರ ಅರ್ಥವನ್ನು ನಮ್ಮ ಸ್ನೇಹಿತರುಗಳು ಅದನ್ನು ಅರ್ಥವನ್ನು ಹೇಳ್ತಾರೆ. ಹರಿವರಾಸನಂ ಈಗ ಅಲ್ಲಿ ಶೋ ಮಾಡ್ತಾರೆ. 2 ಸ್ಟ್ಯಾಂಜಾ ಬರುತ್ತೆ. ಅದನ್ನು ರಮೇಶ್ ಸ್ವಾಮಿಗಳು ಈಗ ಇದಾದ ನಂತರ ಹರಿವರಾಸನಂ 2 ಸ್ಟ್ಯಾಂಜಾ ಬರುತ್ತೆ. ಅದರ ಅರ್ಥವನ್ನು ಪೂಜ್ಯ ಶ್ರೀ ಕೃಷ್ಣಮೂರ್ತಿಯವರು ಅದನ್ನು ಕನ್ನಡದಲ್ಲಿ ಹೇಳ್ತಾರೆ. ಒಬ್ಬರದ್ದು ಯಾರ್ದೋ ಗಾಡಿ ಕೀ ಸಿಕ್ಕಿದೆ, ಕಳೆದೋಗಿದ್ದರೆ ಇಲ್ಲಿ ಬಂದು ವೇದಿಕೆ ಹತ್ರ ಕಲೆಕ್ಟ್ ಮಾಡ್ಕೋಬೋದು. ಈಗ ಹರಿವರಾಸನಂ 2 ಸ್ಟ್ಯಾಂಜಾ ಎಲ್ಲ ಭಕ್ತಿಯಿಂದ ಅದನ್ನು ಪ್ರಾರ್ಥನೆ ಮಾಡಿ, ಆ ಒಂದು ಶತಮಾನೋತ್ಸವ ಏನು ಹಿರಿಯರು ಮಾಡಿದರೆ ಅವ್ರನ್ನ ಒಂದು ಸ್ಮರಣೆಯೊಂದಿಗೆ ಈಗ ಆ ಹರಿವರಾಸನಂ ಸ್ಟ್ಯಾಂಜಾ ಬರುತ್ತೆ. ಕೃಷ್ಣಮೂರ್ತಿ ಮತ್ತು ದತ್ತಾತ್ರೇಯವರು ಅದರ ಅರ್ಥವನ್ನು ನಿಮಗೆ ಕನ್ನಡದಲ್ಲಿ ಹೇಳ್ತಾರೆ. ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ನಿತ್ಯನರ್ತನಂ ಹರಿಹರಾತ್ಮಜಂ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶರಣಕೀರ್ತನಂ ಭಕ್ತಮಾನಸಂ ಭರಣಲೋಲುಪಂ ನರ್ತನಾಲಸಂ ಅರುಣಭಾಸುರಂ ಭೂತನಾಯಕಂ ಹರಿಹರಾತ್ಮಜಂ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಹರಿಹರಾತ್ಮಜ ಅಷ್ಟಕಂ ಅಥವಾ ಹರಿವರಾಸನಂ ಎಂದು ಪ್ರಖ್ಯಾತವಾಗಿರುವ ಅಯ್ಯಪ್ಪನ ಈ ಲಾಲಿಗೀತೆಯ 2 ಚರಣಗಳ ತಾತ್ಪರ್ಯ ಈ ರೀತಿ ಇದೆ. ಶ್ರೇಷ್ಠವಾದ ಸಿಂಹವನ್ನು ಆಸನವಾಗಿ ಮಾಡಿಕೊಂಡವನು, ವಿಶ್ವವನ್ನು ಮೋಹಗೊಳಿಸುವವನು, ಬ್ರಹ್ಮ ವಿಷ್ಣು ಮಹೇಶ್ವರರಿಂದಲೂ ಆರಾಧಿಸಲು ಯೋಗ್ಯವಾದ ಪಾದುಕೆಯನ್ನು ಹೊಂದಿದವನು, ಶತ್ರುಗಳನ್ನು ದಮನ ಮಾಡುವವನು, ನಿತ್ಯವೂ ನರ್ತನಗೈಯುವವನು, ಹರಿಹರ ಸುತನೂ ದೇವಸ್ವರೂಪನೂ ಆದ ಅಯ್ಯಪ್ಪ ಸ್ವಾಮಿಯನ್ನು ನಾನು ಆಶ್ರಯಿಸುತ್ತೇನೆ. ಸ್ವಾಮಿಯೇ ಶರಣಮಯ್ಯಪ್ಪ. ಎರಡನೇ ಚರಣದ ತಾತ್ಪರ್ಯ. ತನ್ನ ಮೊರೆಹೊಕ್ಕ ಶರಣರಿಗೆ ಸ್ತೋತ್ರ ರೂಪನಾದವನು, ಸಮರ್ಥವಾದ ಮನಸ್ಸಿನವನು, ಭಕ್ತರ ಸಲಹುವ ಕಾರ್ಯದಲ್ಲಿ ಹೆಚ್ಚಿನ ಆಶೆಯುಳ್ಳವನು, ನೃತ್ಯದಲ್ಲಿ ಉತ್ಕಟ ಇಚ್ಛೆಯುಳ್ಳವನು, ಸೂರ್ಯ ಸಾರಥಿಯಾದ ಅರುಣರಂತೆ ಹೊಂಬಣ್ಣವಾಗಿ ಪ್ರಕಾಶಿಸುವವನು, ಸಮಸ್ತ ಪ್ರಾಣಿಗಳಿಗೂ ನಾಯಕನು,
ಹರಿಹರ ಸುತನು ದೇವ ಸ್ವರೂಪಿಯೂ ಆದ ಅಯ್ಯಪ್ಪನನ್ನು ನಾನು ಶರಣು ಹೋಗುತ್ತೇನೆ. ಇದರ ಕನ್ನಡ ಮತ್ತು ತಾತ್ಪರ್ಯವನ್ನು ಹೇಳಿದಂಥ ಕೃಷ್ಣಮೂರ್ತಿ ಮತ್ತು ದತ್ತಾತ್ರೇಯ ಅವರಿಗೆ ಧನ್ಯವಾದಗಳು. ಈಗ ಈ ಒಂದು ಹರಿವರಾಸನಂ ಶತಮಾನೋತ್ಸವ ಹೇಗೆ ಪ್ರಾರಂಭ ಆಯಿತು, ಏನಕ್ಕೆ ಆಯಿತು ಅಂತ ನಮಗೆ ಆದೇಶ ಕೊಟ್ಟು ಇದನ್ನು ಪ್ರಾರಂಭ ಮಾಡಿದಂಥ ಪೂಜ್ಯನೀಯರು ಮಾಜಿ ರಾಜ್ಯಪಾಲರು, ಮಿಜೋರಾಂ ಸರ್ಕಾರದ ಮಾಜಿ ರಾಜ್ಯಪಾಲರಾದಂಥ ಮತ್ತು ತನ್ನನ್ನೇ ತಾನು ಈ ಸಾಸ್ಗೆ ಸಮರ್ಪಣೆ ಮತ್ತು ಸಂಘಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥ ಕುಮ್ಮನಂ ರಾಜಶೇಖರನ್ಜಿಯವರಿಂದ ಹರಿವರಾಸನಂ ಬಗ್ಗೆ ಕೆಲವು ಮಾತುಗಳು. ಸ್ವಾಮಿ ಶರಣಂ. ಪ್ಲೀಸ್ ವೆಲ್ಕಮ್ ಸರ್. ಅವರ್ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಓಂ ನಮಃ ಶಿವಾಯ. When I recite this Swamiye, you all people have repeated it and you all said that Sharanamayyappa. But I recite Om Namah Shivaya. Nobody has repeated it. Why? Because Swamiye Sharanamayyappa is a Samuhik mantra. Everybody will recite this mantra. When anybody recite this Swamiye, the whole people will continuously chant this Sharanamayyappa. It is the speciality of this mantra. It is a popular, it is samuhik, it is social, it is janagiya. This is the only mantra that we can see, we can experience. The Swamiye Sharanamayyappa, Navatari mantra. So, how it has become popular? What is the reason? Actually, this is a bhakti movement. Bhakti movement means, through this bhakti, the social reformation happens. The entire society has become instrumental to convert into social equality, social justice. So there is no any type of divide in the name of caste, creed, this religion, language. Any sort of division is we can't see there. All people are reciting Swamiye Sharanamayyappa. This is the central point where the whole entire humanity unite together. One Swami Chinmayanandaji Maharaj, he visited during 1968 and also he visited there 1987. When he came there, he very much appreciated the whole entire society is telling and chanting the Swamiye Sharanamayyappa. Everybody we can see there. When he arrived there, he said that the common point is there to unite the entire Hindu society. So we are all Ayyappas. It is, we are all experiencing the Advaitananda Anubhuti. So he said that we must have a slogan that is Tattvamasi. So he asked the Devasam Board president. He came there. The Swamiji asked him to place a board there, Tattvamasi. It is the essence of all Upanishad thoughts. So Tattvamasi. Whoever come to see Ayyappa, those people are all Ayyappas. We are all Ayyappas. This is the Advaita philosophy. In other temples, we are praying for God to get prosperity, welfare. We are all appealing. The Bhakta and God are, the separation is there. That is, here we see that we are all one. The Bhakta and the deity, all are one. Ayyappa, Ayyappa. So we can see in Sabarimala temple the Tattvamasi. Whoever you want to see, who are coming to see, who are
the people who want to see Ayyappa, those people are Ayyappas. So here we can experience. You know, the Ayyappa devotion and this Bhakti movement has now become popular. Through whom? There were so many people who have suffered a lot and who have traveled in all over India. One among those sannyasis we should remember, the Vimojanananda Swamiji. He came there in Sabarimala and did tapas for 1 year. He was there and he took sannyasa diksha from the Melshandi, head priest of the temple. He asked the Melshandi, I want to propagate this Ayyappa Dharma all over the world. So kindly give permission. So I seek permission from Ayyappa. So he took sannyasa diksha from Sabarimala temple and he took that Kashaya Vastra and he became Vimojanananda Swamiji. At that date he was Krishna Nair. So he became the Vimojanananda Swamiji. He came to Tamil Nadu, he came to this Andhra Pradesh. He has done so many Ayyappa Padishtas there, in Vijayawada, in Nellore, in several places. About hundreds of temples he has done Pradishta of Ayyappa. In Kashi also, in Haridwar also, in Rishikesh also. Wherever you go to in the different parts of India, we can see the Ayyappa Padishtas. All were done by Vimojanananda Swamiji. He is the sannyasi who had spread this Ayyappa Dharma and devotion all over the world. He has traveled in so many places. So he was the one who has suffered for the propagation of this Ayyappa Dharma. Second, so many people are there. One among the personalities we have to remember, first is Konnagathu Janaki Amma. She was a lady and she has written this Hariharasanam song. He has given to some devotees who were going to Sabarimala. She asked the people to chant it. While you go to Sabarimala, when you are doing this Tirthadana, this pilgrimage, you recite it. That is all. That is all I want. That song, when our Vimojanananda Swamiji see this, he thought that this is the best song to recite in Sabarimala. So Vimojanananda Swamiji asked the Melshandi, the head priest, to recite here in every day during 1949. 1950, after the temple burned out, during 1950, those Melchandis, the head priest, came there. They made an arrangement to sing this song every day after the puja. So now it has become very popular, Harivarasanam. Several peoples, including rationalist and communist people, they are alleging that the Ayyappa Dharma and Ayyappa devotion is against women. They are propagating because this Ayyappa never want to see women. It is a false allegation. Number one, the song every day is reciting there, singing there, is written by a lady, a woman, Konnagathu Janaki Amma. How this Ayyappa can be called the anti-woman god. Second thing is, Madhyapratamma is there. Every Ayyappa is coming, so Sabarimala will worship Madhyapratamma. Madhyapratamma and Sabari Ayyappa all are same, one and the same. So how can they say? Several restrictions are there. Restrictions are only for the maintaining of our Vradas. Sabarimala temple is Vrata Pradhan. Other temples, we can go any time, any day. In Guruvayur, you can go. In Tirupati, you can go. But in Sabarimala, you can't go because this temple is Vrata Pradhan. So we have to take penance. You have to take Vrata.
Pradhan. This is the speciality of Shabarimala. So through that, the penance, the Vrata, when man become more dynamic and also he is become so much of spiritually enlightened person, that it is a training. For 41 days you are doing a training for getting bigger, valor, brave, and also to fight against all injustice in the society. So that is why this Bhakti movement is a movement of social reformation. The revival, reformation, and rejuvenation of the society. So the entire society become more pure because we are against this liquor consumers, we are against these narcotics, we are against such other injustice among the society. So one man becomes so popular and also he is a very ardent believer of Ayyappa, means he is a very good citizen of India. That is the main crux of this pilgrimage. So it is a social reform movement and also the social equality and social justice, all things we can see in this Tirthadan, this Bhakti movement. When we see the history of the entire nation, we can see several Bhakti movements has become in the limelight. Mira, and also in every stage, we can see the Bhakti movement. By how we got the freedom, I will say that all historians are saying that the Bhakti movement has contributed so many things for getting the freedom of India. Why? Because the Bhakti movement will give the togetherness and oneness. Once Pujaniya Swami Chinmayanandaji told at the Sannidhanam of Shabarimala, when the media people asked him, what is the significance of Shabarimala pilgrimage? He said, the significance of Shabarimala pilgrimage is, one is togetherness. We all will chant this mantra. We all will take this mala together. We all will go to Shabarimala together. We will climb that mountain together. And we are going and coming together. We will think together. We will come together. We will act together. That togetherness is this main significance of Shabarimala pilgrimage. Second thing is oneness. We are all one. While we are going to Shabarimala in Magarabulak, everybody will chant. In railway station, in bus stand, in any junction of the road, somebody will chant Swami. The whole people will repeat it, Sharnamayyappa. In Magarabulak, one man will chant this Swami. So the lakhs of people will repeat it, Sharnamayyappa. Oneness, we are all one. We are Ayyappa. We are all Ayyappa. There is no division. There is nothing to repel or diverse with us. We are all one. That oneness is the main significance of this Shabarimala pilgrimage. Once our Swami Chinmayanandaji Maharaj told, so many people are associated with this movement. M.N. Nambiar and Shivaram and Manikyam, Rajamanikyam, so many people, so many are there. At the same time, you see the atrocities against this temple is also there. Rationalist people, those who are against this temple movement, they were all attacking. Once, 1950, the temple was attacked, demolished, desecrated, fired out. There was no idol to worship at that time. But what happened now? Lakhs and crores of people are coming to Shabarimala. Nobody can diminish or destroy the significance of, the relevance of, importance of Shabarimala Ayyappa Swami.
it has got its own relevance. During 1983, the Sabarimala Pungavanam was encroached by some miscreants, anti-social elements. They have encroached and took about 10 acres of land. They desecrated the Palliyarakav Devi temple at Nilakal. So 18 hills are there. That 18 hills are actually the Pungavan. The Pungavan consists of 18 hills. That denotes the 18 steps of Sabarimala. So what happened? The entire Hindu society came up and took that challenge, and they united, and they got been over that hurdle, that challenge. They have taken up the challenge. So the Hindu society faced all these challenges and threats. Nowadays, it has become very, very popular. You can see the Harivarasa. That song has now become very popular. When you sing that song, we can see in every aspect of the human society, this song has touched. We can see all in Harivarasana. Harivarasana means all in Harivarasana. That is a peculiarity. We can see there Chindita Pradam, the Guru Kripagaram, Parana Lolubam, regarding administration, regarding the Guru Parampara, regarding the Nartanalasam, the art and other things, Sadhu Jivanam. So we must save and serve the poor people. That Sadhu Jivanam, Sharana Kirtanam, Pranava Mandiram. I am not detailing all these mantras of this Harivarasanam. Only thing I have to say, all aksharas are, the alphabets are 11. And the 4 lines are there. 11 into 4, 8 stanzas are there. Into 8, we will get 352. This Swami Saranamayappa, if we include, we will get 365. 365 days are there in a year. So the aksharas are there, 365 aksharas are there, alphabets are there. And also, we can say the 11 denotes Shiva. And also, we can say the birds, 108 birds are there. Harivarasanam, Vishwamohanam. So birds you count. We can see the birds are 108. Last is the Asraye. That is the 108th bird. That is Asraye. So we start with Harivarasanam, the entire universe. Akhilanda Godi Brahmandam. All are your asana. Harivarasana. You start with, and also it lasts with Asraya. So I conclude here. I know the limitation of the time. So I appeal to all that we must propagate this Harivarasana in the entire year into the villages to village. In every houses, the family members in the night before they are going to sleep, they should chant this Harivarasanam together. Then the whole family will get prosperity, no doubt about it. So, Swami Saranamayappa, Saranamayappa. ಸ್ವಾಮಿ ಶರಣು. ಸ್ವಾಮೀಜಿಯವರು ಹೇಳಿದ್ರು ಸಾಧು ಜೀವನಂ. ಅವ್ರು ನೋಡಿದ್ರೆ ಸಾಧು ಜೀವನ. ಅವರು ರಾಜ್ಯಪಾಲರು ಅನ್ಸೋದೇ ಇಲ್ಲ, ಆದರೂ ಸಹ ಅವರು ಜೀವನ ಸಾಧು ಜೀವನ, ಇದಕ್ಕೆ ಹೊಂದ್ಕೊಂತತೆ ಅಂತ ಹೇಳ್ತಾ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ರಿ. ಇವರಿಗೆ ಗೌರವವನ್ನು ಬೆಂಗಳೂರು ಜಿಲ್ಲಾಧ್ಯಕ್ಷರಾದಂಥ ಶ್ರೀನಿವಾಸ್ ಮತ್ತು ತಂಡದವರು ಮತ್ತು ಸ್ವಾಮೀಜಿಯವರು ಅವರಿಗೆ ಆಶೀರ್ವಾದಪೂರ್ವಕವಾಗಿ ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಿದ್ರು. ಒಂದು ವಿಶೇಷ, ಈ ದಿನ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ನಂಜನಗೂಡು ದೇವಾಲಯದ ಗುರುಸ್ವಾಮಿಗಳಾದಂಥ ದೇವರಾಜ್ ಸ್ವಾಮಿಗಳು ದಯಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗಾಗಲೇ ಬಂದು ಆಸೀನರಾಗಿದ್ದಾರೆ. ದೇವರಾಜ್ ಸ್ವಾಮಿಗಳಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸ್ವಾಮಿ ಶರಣಮಯ್ಯ. ತಾವೆಲ್ಲ ನೋಡಿದಾಗೆ ನಂಜನಗೂಡಲ್ಲಿ ನಿತ್ಯ ಅನ್ನದಾನ ಮಾಡಿ ಹೋಗ್ತಕ್ಕಂಥ ಲಕ್ಷಾಂತರ ಜನಕ್ಕೆ ಅನ್ನದಾನವನ್ನು ಮಾಡಿದಂಥ ಪೂಜ್ಯರು ಈ ದಿನ ಅವರು ನಮ್ಮ ರಾಜ್ಯದ ಉಪಾಧ್ಯಕ್ಷರಾಗಿದ್ದಾರೆ. ಅವರು ದಯಮಾಡಿಸಿದ್ದಾರೆ. ಸ್ವಾಮಿ ಶರಣಮಯ್ಯ. ಕುಮನಂಜಿಯವರು
ಸಾಧು ಜೀವನದಲ್ಲೇ ನಡೀತಾ ರಾಜ್ಯಪಾಲರಾದರೂ ಸಹ ಅವರು ಈ ಸಂಘಕ್ಕೆ ಅಂದರೆ ಸಾಸ್ಗೆ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿಕೊಂಡು ದೇಶಾದ್ಯಂತ ಧರ್ಮ ಪ್ರಚಾರವನ್ನು ಮಾಡ್ತಾಯಿದ್ದಾರೆ. ಧನ್ಯವಾದಗಳು ಮತ್ತೊಮ್ಮೆ. ಈಗ ಆರ್ ಮೋಹನ್ ಜಿಯವರು ಈ ಹರಿವರಾಸನ ಮತ್ತು ಈ ಕಾರ್ಯಕ್ರಮದ ಬಗ್ಗೆ 2 ಹಿತನುಡಿಗಳನ್ನು ಮಾತಾಡಬೇಕು ಅಂತ ಹೇಳಿ. ಮೋಹನ್ ಜಿಯವರು. Respected Pujya Swamijis, other dignitaries on the dais, off the dais, mothers and sisters, Ayyappa devotees, pranams to all of you. I'm sorry I'm not able to speak in Kannada, though I can understand a little bit. Bisinirubeku, like that I can understand some words and some sentences. I can manage to some extent, but I can't speak in Kannada. I beg your pardon that I am speaking to you. I can speak in Hindi or English. Hindi. You want Hindi or English? Be sure. Hindi. Okay. Right. Hindi is also not my mother tongue. Madhrubhasha, not Hindi, it is Malayalam. I am also from Kerala. Okay, let me try. कुछ गलती हुआ तो भी माफ कीजिए. भाषा में तो गलती हो सकता है, ग्रामेटिक मिस्टेक है ना, वो सब हो सकता है. ठीक है, मैं प्रयास करूंगा. अभी हम सब अपने राष्ट्र के स्वतंत्रता के 75th ईयर वो मना रहे हैं. स्वतंत्रता के 75th ईयर, 75 साल, अमृत वर्ष. विदेशी शक्तियों के कब्जे में थे भारत. अनेक महापुरुषों की साधना के कारण हमको स्वातंत्र्य मिला है. ये स्वातंत्र्य का अनेक अर्थ होता है. एक है जो सत्ता है विदेशी हाथों से अपने लोगों के हाथ में आना. English. They said Hindi. They want English? Don't ask me to mix it. It is difficult for me. So when we got independence, one concept of independence means changing hands of administration, rule. From British or foreigners' hand, it came to our own people's hand. But when you look into the last 75 years, in all aspects of our life, whatever the foreign rulers were doing or practicing, whether it is in the, excuse me, our learned judge is here. He was the chairman of our Sabarimala Action Council, National Action Council, and I knew him very well. Including judiciary, including in education, including in all other walks of life, we were following the British or the foreign concepts. Our people are taught in the law school English jurisprudence. The great lawyer here, later he became the judge, Justice Rama Joyce. Justice Rama Joyce has written a beautiful treatise, Dharma, the Indian jurisprudence. Every lawyer should go through it.
Dharma, the Indian jurisprudence. We have passed 75 years. Swadandra means to express your sattva. To express your sattva, your identity, your character, your inner strength. Ours is not a nation which was born on 1947, August 15th, midnight. Ours is a nation which existed here even before the foreigners, the Britishers, the Europeans. They learned how to wear clothes. We had a great past. We were successful in all walks of life. All walks of life. Both spiritual and mundane, or you can say secular. Nowadays, that is the common word. In all aspects of life, we were very, very successful. Even today, you can see the remnants of our past. You go to any temples in the south, because most of the temples in the north were destroyed because of invasions. But if you go to Madurai Meenakshi, or you go to Padmanabha Swami Kshetram, or you go to Srirangam Kshetram, or you go to some of the big temples in Karnataka, the Indian architecture, you can see the beauty of that. In every aspect of in the administration, in the legal system, every aspect, we had our own value system. We were none to anyone, even the scientific developments. But only in Bharat, the science and spirituality went together. And all the scientific leaders, they were also known as rishis. Whether it's Charaka or Shusruda, it is Kanada, anyone, you name anyone, Nagarjuna, Bharadwaja, Aryabhatta, they were all scientists and they were all rishis, or they were known as rishis. So in a nutshell, what I am trying to say is that we have not so far tried to explore and express and validate to the times our value system and show before the world what Bharat can offer to make Vishwa Shanti, world peace. Only Bharat can make world peace. Because from time immemorial we were praying Loka Samasta Sugino Bhavantu. From time immemorial we were praying Sarve Bisugina Sandhu, Sarve Santu Niramaya, Sarve Bhadrani Vasyandu, Ma Kashi Dukham Apnuyat. These were our prayers. We were not praying for our family. We were not praying for our neighborhood. We were not praying for our language people, our caste people, our close circle people. We were praying for the well-being of the entire universe. That is the greatness of this nation. That is the greatness of Hindutva. That is the greatness. We never thought in a very small way or selfish way. And only we can assure world peace, because we understand, as our forefathers, our rishis told us, that the whole universe is one. Vasudhaiva Kudumbakam. And the entire creations in this world, the entire creations is pervaded with the divine, same divine force, and everything is interconnected. Our forefathers have realized it. Everything is interconnected.
And when we feel that everyone is interconnected, and the same divine force is in me, in you, in everyone, aham brahmasmi, tattvamasi, we are one family, we have to support each other. That is the basic thinking of Bharat. And only this thinking, this universal approach, the great thinkers of the West, even now, they are saying that only Bharat can show the world. And today, when the Ukraine war is going on, when this pandemic has come, and when there are other crises in the world, when there are issues in Sri Lanka, all are looking to Bharat and asking us, please show the way. Please show the way. You must have seen a report in the newspaper. This Mexican president has appealed. And he said that only 3 people can bring peace in this world, end the Ukraine war and bring peace in this world. Only 3 people. One is, of course, from his point of view, Pope. Second is General Secretary of UN. And third is our Prime Minister, Shri Narendra Modi. Sorry, I am not speaking politics. What I want to say is, the entire world is looking to us. Only Bharat can save the world and show the right path, the righteous path. Because we believe in Dharma. And Shabarimala Ayyappa is Dharma Shastra. Dharma Shastra literally means one who administers on the basis of values, dharma. It is beyond law. Dharmic values. Shasanam, dharma, shasanam, shasanam karodi, shasta. So one who controls or rules the world through the values and systems of dharma, it is Dharma Shastra. So in the 75th year of our independence, we have to go back to our roots. Go back to our roots. Find out the gems there, the diamonds and gems there. Repolish it. Bring it out and show the entire world that we can and we alone can assure world peace and only Sanatana Dharma, Hindutva can assure world peace. Because we believe in it. We believe that divinity resides not only in a selected few, not only in men, not only in women. We believe that every creation is God's divine creations. And it is the highest creation, the human being's responsibility, that is the dharma, to protect the whole thing. Protect the nature, protect the devatas or the what you call prapancha, panchabhutas. Then the whole world is crying because of so many issues. The only answer you can get it from Bharat, Sanatana Dharma. And Ayyappa Seva Samajam, through Harivarasanam, we want to propagate Sanatana Dharma in its pristine purity to the entire world.
Ayyappa Dharma is nothing but Sanatana Dharma. The mode of worship may be slightly different from others. But Ayyappa Dharma is Sanatana Dharma. And through Ayyappa Dharma, propagation of Ayyappa Dharma, through Harivarasana centenary celebration, we want to take this message to the whole world that the world has to remain peaceful. In the world, we want to have brotherhood. If the world wants to have the proper protection of the ecology, environment, the answer lies in our philosophy, Sanatana Dharma, and we want to give this message to the entire world. In Harivarasanam also, as Kummanam explained, each word has got a lot of meaning. Every word is divine there. He has explained a few. Just imagine. Here it was explained. Ari Vimardanam. Ari Vimardanam means destroying the enemies. Destroying the enemies outside is easy. Destroying the enemies outside is easy. But destroying the enemies within you and me, within me and you, there are enemies, and that enemies is creating all these outside enemies. You have to ignore those enemies within you. Kama, Krodha, Mada, Lobha, Moha, Malsarya. The Shadribus. A conscious effort is needed. A conscious effort is needed to win over it. And through the vratas and the rituals of Shabarimala Darshan, if you closely observe all these vratas and all these rituals of the Shabarimala Darshan, teaches you slowly how to remove all these Shadribus from you slowly and refine yourself as a better human being. With a more value-based person, more civilized and cultured person, who cares for the others, who cares to the nature, who cares to the poor, who cares to the needy, who is ready to do selfless service to the humanity. That is the message of Ayyappa. That is the message of Harivarasanam. Refine yourself. Become a better person. And by becoming a better person yourself, you serve the society and the society will follow you. Yadyad ajaradi shrestha tattad devedaro janaha sayat pramanam gurude logastad anuvartade. The people will follow those whose words and deeds, whose thoughts, words and deeds are same. Whose thoughts, words and deeds are same. Slowly people will do. Let us rise above these selfish motives. Let us become a better person, a better Hindu, better Bharatiya, and better human, so the entire world looks to us, follows us, and thus alone, this Bharat will become Vishwaguru. Now we are in the 75th year. And our Prime Minister said that by the 100th year, we want to become, Bharat must become Vishwaguru, show the world the right path, how to live.
This is the Prime Minister has said. Prime Minister has appealed to you and me. And Bharat to become Vishwaguru. We want Bharat to become Vishwaguru, not the world leader, not the world conqueror. We don't want to conquer the world. It is not in our blood. It is not the Hindu trait to conquer others. We showed how to live to the humanity. And that's why we are respected even in Indonesia, in Malaysia, in other parts of the world, wherever our forefathers went. Even today, they respect us because we showed them how to become a better human being. That is our culture. Not to conquer, but to reform. But to reform. Because of so many years of foreign rule, we have lost our roots. Let us rekindle our roots. Let us practice in our day-to-day life these values which made us the Vishwaguru once and which will make us Vishwaguru again. For that, we have to refine ourselves. We have to reform ourselves. That is the message of Sabarimala Ayyappa. That is the message of Harivarasanam. And through the centenary celebration of Harivarasanam, this message has to be taken from house to house, to individuals to individuals. It is our responsibility. I hope, and I pray, I appeal, one and all, let us come together, let us work together, let us achieve this goal and make Bharat Vishwaguru. Dhanyavad. Namaste. ಧನ್ಯವಾದಗಳು. ಇದುವರೆಗೂ ಸನಾತನ ಧರ್ಮದ ಬಗ್ಗೆ ವಿಷಯವನ್ನು ತಿಳಿಸಿದಂಥ ಮೋಹನ್ಜಿಯವರಿಗೆ ಧನ್ಯವಾದಗಳು. ಇವರಿಗೆ ನಮ್ಮ ಸಂಘದ ಜಾಯಿಂಟ್ ಸೆಕ್ರೆಟರಿ ಕೀರ್ತಿ ಪ್ರಸಾದ್ ಮತ್ತು ಅವ್ರ ತಂಡದವರ ಸಹಕಾರದೊಂದಿಗೆ ಪೂಜ್ಯ ಶ್ರೀಗಳಿಂದ ಗೌರವ ಸಮರ್ಪಣೆ. ಈಗ ಒಂದು ವಿಶೇಷ 3-4ನೇ ಸ್ಟ್ರಾಂಜ ಹರಿವರಾಸನಂ ಕೀರ್ತನೆ ಮತ್ತು ಅದರ ಅರ್ಥವನ್ನು ಜಯಪ್ರಕಾಶ್ ಮತ್ತು ಗದಗದ ನಾಗರಾಜರವರು ನಿಮಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಈಗ ಹರಿವರಾಸನಂ 3 ಮತ್ತು 4ನೇ ಚರಣ. ಕೀರ್ತಿಯವರು ಅವರಿಗೆ ಸಹಕಾರ ನೀಡಿದ್ದಕ್ಕೆ ಧನ್ಯವಾದಗಳು. ಅದು ಎಲ್ಲ ಬ್ಯಾಗಲ್ಲಿ ಇಟ್ಟು ಅವರಿಗೆ ತಲುಪಿಸುವಂಥ ಜವಾಬ್ದಾರಿ ಆಯಾ ಕಾರ್ಯಕರ್ತರದಾಗಿರುತ್ತೆ. ಈಗ ಹರಿವರಾಸನಂ 3 ಮತ್ತು 4ನೇ ಚರಣ ಮತ್ತು ಅದರ ಅರ್ಥ ದಯವಿಟ್ಟು ಪ್ಲೇ ಮಾಡಿ. ಪ್ರಣಯ ಸತ್ಯಕಂ ಪ್ರಾಣನಾಯಕಂ ಪ್ರಣತಕಲ್ಪಗಂ ಸುಪ್ರಭಾಂಜಿತಂ ಪ್ರಣವಮಂದಿರಂ ಕೀರ್ತನಪ್ರಿಯಂ ಹರಿಹರಾತ್ಮಜಂ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ತುರಗವಾಹನಂ ಸುಂದರಾನನಂ ವರಗದಾಯುಧಂ ವೇದವರ್ಣಿತಂ ಗುರುಕೃಪಾಕರಂ ಕೀರ್ತನಪ್ರಿಯಂ ಹರಿಹರಾತ್ಮಜಂ ದೇವಮಾಶ್ರಯೇ.
ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಮೂರನೇ ಚರಣದ ಕನ್ನಡದಲ್ಲಿ ಅರ್ಥ. ಭಕ್ತರಲ್ಲಿ ಸತ್ಯವಾದ ಪ್ರೇಮವುಳ್ಳವನು, ಸಕಲರ ಪ್ರಾಣಿಗಳಿಗೂ ನಾಯಕನಾದವನು, ಶರಣೂ ಬಂದ ತನ್ನ ಭಕ್ತ ಜನರಿಗೆ ಕಲ್ಪವೃಕ್ಷದಂತೆ ಎಲ್ಲವನ್ನು ಕೊಡುವವನು, ಒಳ್ಳೆಯ ಪ್ರಭೆಯಿಂದ ಸುಂದರನಾಗಿ ತೋರುವವನು, ಓಂಕಾರವೇ ಮಂದಿರವಾಗಿರುವವನು, ನಾಮ ಸಂಕೀರ್ತನಕ್ಕೆ ಕಥಾ ಸಂಕೀರ್ತನಕ್ಕೆ ಪ್ರೀತಿಗೊಳ್ಳುವವನು, ಹರಿಯರ ಸುತನು ದೇವ ಸ್ವರೂಪನು ಎನಿಸಿದ ಅಯ್ಯಪ್ಪ ಸ್ವಾಮಿಗೆ ನಾನು ಶರಣು ಹೋಗುತ್ತೇನೆ. ಸ್ವಾಮಿ. ಐದನೇ ಚರಣದ ಅರ್ಥ. ಕುದುರೆಯನ್ನು ವಾಹನವನ್ನಾಗಿ ಮಾಡಿಕೊಂಡವನು, ಸುಂದರ ಮುಖದವನು, ಶ್ರೇಷ್ಠವಾದ ಗದಾಯುಧವನ್ನು ಧರಿಸಿದವನು, ದೇವತೆಗಳಿಂದ ವರ್ಣಿತನಾದವನು, ಅಂದರೆ ವೇದಗಳಿಂದ ಪ್ರಶಂಸಿಸಲ್ಪಟ್ಟವನು, ದೊಡ್ಡದಾದ ದಯೆಯನ್ನು ತೋರುವವನು, ಅಂದರೆ ಗುರುವಿನ ಕೃಪೆಗೆ ಪಾತ್ರರಾದವನು, ನಾಮಕೀರ್ತನಕ್ಕೂ ಕಥಾಕೀರ್ತನಕ್ಕೂ ಪ್ರೀತಿಯುಳ್ಳವನು, ಹರಿಹರ ಪುತ್ರನು, ದೇವಸ್ವರೂಪನೂ ಆದ ಅಯ್ಯಪ್ಪನಿಗೆ ನಾನು ಶರಣು ಹೋಗುತ್ತೇನೆ. ಧನ್ಯವಾದ. ಈಗ ನಿಮ್ಮೆಲ್ಲರ ನಿರೀಕ್ಷೆಯಂತೆ ಜಸ್ಟಿಸ್ ಎನ್ ಕುಮಾರ್ಜಿಯವರು, ನಿವೃತ್ತ ನ್ಯಾಯಾಧೀಶರು, ಕರ್ನಾಟಕ ಉಚ್ಚ ನ್ಯಾಯಾಲಯ, ಕರ್ನಾಟಕ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದಂಥ ಜಸ್ಟಿಸ್ ಎನ್ ಕುಮಾರ್ಜಿಯವರಿಂದ ಈ ಒಂದು ಹರಿವಾರಸನ ಬಗ್ಗೆ ಕೆಲವು ನುಡಿಗಳು. ಉಭಯ ಸ್ವಾಮೀಜಿಗಳಿಗೆ ನಮಸ್ಕರಿಸುತ್ತಾ ವೇದಿಕೆಯ ಮೇಲೆ ಉಪಸ್ಥಿತಿರುವ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳೇ, ಸಭಾಂಗಣದಲ್ಲಿ ನೆರೆದಿರ್ತಕ್ಕಂತಹ ಅಯ್ಯಪ್ಪ ಭಕ್ತರೇ, ಇದೊಂದು ಅಪೂರ್ವವಾದ ಸಮಾರಂಭ. ನನಗೆ ತಿಳಿದ ಹಾಗೆ ಯಾವುದೇ ಒಂದು ಹಾಡಿಗೆ 100 ವರ್ಷ ತುಂಬ್ತಾ ಇದೆ ಅಂತೇಳಿ ಈ ಮಟ್ಟದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದನ್ನು ನಾನು ನೋಡಿಲ್ಲ. ಬಹುಶಃ ಅದಕ್ಕೆ ಕಾರಣ ಇಷ್ಟೇ ಅಂತ ಕಾಣುತ್ತೆ. ಅಲ್ಲಿ ಆ ಹಾಡುಗಳಲ್ಲಿ ಇಲ್ಲಿರತಕ್ಕಂತಹ ಒಂದು ದೈವತ್ವವಿರಲಿಲ್ಲ. ಉದಾಹರಣೆ ತಗೊಳ್ಳೋದಾದರೆ, ಈ ದೇಶ ಸ್ವಾತಂತ್ರ್ಯ ಬರಬೇಕಾದ್ರೆ ಒಂದೇ ಮಾತ್ರ ದೇಶವನ್ನು ಒಗ್ಗೂಡಿಸಿ ಸ್ವಾತಂತ್ರ್ಯ ತಂದುಕೊಡ್ತು. ಇವತ್ತು ಅದನ್ನು ಹಾಡು ಕೇಳಿದ್ರೆ ಮೈ ಜುಮ್ಮನ್ನತ್ತೆ. ಅಲ್ಲಿ ದೇಶದ ವರ್ಣನೆ ಇದೆ, ಆದರೆ ಧರ್ಮ ಮತ್ತು ದೇವರ ವರ್ಣನೆ ಅಲ್ಲಿ ಕಾಣೋದಿಲ್ಲ. ಆದರೆ ಅಲ್ಲಿ ಕಾಣದ್ದದ ಈ ದೇವಶಕ್ತಿಯ ಆ ನಂಬಿಕೆಯ ವರ್ಣನೆ ಏನಿದೆ, ಅದನ್ನು ನಾವು ಈ ಹರಿ ವಾಸನಂ ಕಾವ್ಯದಲ್ಲಿ ಕಾಣ್ತಾ ಇದ್ದೇವೆ. ಬಹುಶಃ ನನ್ನ ಪ್ರಕಾರ ಆ ಕಾರಣಕ್ಕೋಸ್ಕರ ಇದನ್ನು ಎಲ್ಲರೂ ಭಕ್ತಿಪೂರ್ವಕವಾಗಿ ಹಾಡ್ತಾರೆ, ನಮಿಸ್ತಾರೆ, ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಹಾಡು ಬರೀ ಹಾಡಾಗಿಲ್ಲ. ಹೇಗೆ ಒಂದೇ ಮಾತರಂ ಹೇಳಿದರೆ ದೇಶಭಕ್ತಿ ದೇಹದಲ್ಲಿ ಹುಟ್ಟಾಗುತ್ತೋ, ಹಾಗೆ ಈ ಹರಿವಾಸನಮ್ಮನ್ನು ಕೇಳಿದಾಗ ಆ ದೈವಭಕ್ತಿ ನಮ್ಮಲ್ಲಿ ಪ್ರಜ್ವಲಗೊಳ್ಳುತ್ತೆ. ಹಿಂದೆ ಹೇಳಿದಂಥ ಮನೆಯರು ಹೇಳಿದರು, ಈ 41 ದಿನಗಳ ವ್ರತವನ್ನು ಕೈಗೊಂಡು ಆ ಮಾಲೆಯನ್ನು ಹಾಕಿ ಆ ರೀತಿ ನಡೆದಾಗ ನಾವೇ ಅಯ್ಯಪ್ಪ ಆಗಿಬಿಡ್ತೀವಿ ಅಂತ. ಬಹುಶಃ ಅದಕ್ಕೆ ಅಂತ ಕಾಣುತ್ತೆ ಈ ಹಾಡಿಗೆ ಅಂಥ ಒಂದು ದೈವತ್ವವಿದೆ, ಒಂದು ಶಕ್ತಿ ಇದೆ. ಈಗಲೇ ಈ ಹಾಡಿನ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ, ಸ್ವಾಮಿ ಅಯ್ಯಪ್ಪನ ಬಗ್ಗೆನೂ ಸಾಕಷ್ಟು ಹೇಳಿದ್ದಾರೆ. ಅದರ ಬಗ್ಗೆ ನಾನು ಹೇಳೋದೇನೂ ಇಲ್ಲ. ಆದರೆ ನಾನು ನೋಡುವ ರೀತಿ, ಈ ಒಂದು ಹರಿವಾಸನಂ ಆಗ್ಬೋದು, ಅಯ್ಯಪ್ಪ ಸ್ವಾಮಿಯನ್ನಾಗ್ಬೋದು, ನಿಮ್ಮನ್ನಾಗ್ಬೋದು, ಏನು ನನ್ನ ಗಮನಕ್ಕೆ ಬರುತ್ತೆ ಅಂತಂದರೆ, ನಮ್ಮ ದೇಶ ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ದಕ್ಕೆ ಕಾರಣ ನಮ್ಮಲ್ಲಿ ಶಕ್ತಿ ಇಲ್ಲ ಅಂತಲ್ಲ, ನಮ್ಮಲ್ಲಿ ಶಕ್ತಿ ಇತ್ತು. ನಾವೇ ಇನ್ನೊಬ್ಬರನ್ನ ಕಿತ್ತು ಬೇರೆಯವ್ರಿಗೆ ದಾರಿ ಮಾಡಿಕೊಟ್ವಿ. ಅವರ ಶಕ್ತಿಯಿಂದ ನಮ್ಮನ್ನು ಗೆಲ್ಲಿಲ್ಲ.
ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇತ್ತು. ನಾವೇ ಕಿತ್ಲಾಡಿ ಬೇರೆಯವರಿಗೆ ಮನೆಯೊಳಗೆ ಬರೋದಕ್ಕೆ ಅವಕಾಶ ಕೊಟ್ಟು ಇವತ್ತು ಆಚೆ ಹಾಕಿದ್ದೀವಿ. ಇವತ್ತು ಅಂತಹ ಪರಿಸ್ಥಿತಿಯನ್ನು ದೇಶದಲ್ಲಿ ನೋಡ್ತಾ ಇದ್ದೀವಿ. ಆ ರೀತಿ ಮರುಕಳಿಸಬೇಡ ಅನ್ನೋದಿದ್ದರೆ ಜನರನ್ನು ಒಟ್ಟಿಗೆ ಮಾಡ್ತಕ್ಕಂಥ ಶಕ್ತಿ ಯಾವುದಾದರೂ ಒಂದು ದೈವದಲ್ಲಿ ಮತ್ತು ಹಾಡಿನಲ್ಲಿ ಇದ್ದರೆ ಅದು ಅಯ್ಯಪ್ಪ ಮತ್ತು ಈ ಆಗಲೇ ಎಲ್ಲರೂ ಹೇಳಿದ್ದಾರೆ, ಈ 41 ದಿನಗಳ ವ್ರತವನ್ನು ಅಥವಾ ದೀಕ್ಷೆಯನ್ನು ತಗೊಂಡಾಗ ಏನಾಗತ್ತಪ್ಪ ನಮಗೆ ಅಂತಂದರೆ, ಮನಸ್ಸಿನಿಂದ ಕೆಟ್ಟ ವಿಚಾರಗಳು ಹೊರಗೆ ಹೋಗಿ ಎಲ್ಲ ಒಳ್ಳೆಯ ವಿಚಾರಗಳು ಧರ್ಮ ಬುದ್ಧಿ ಬಂದು ನಾವು ಒಳ್ಳೆಯ ವ್ಯಕ್ತಿತ್ವವಾಗಿ ಹೊರಹೊಮ್ಮುತ್ತೇವೆ. ಆ ರೀತಿ ಹೊರಹೊಮ್ಮಿದಾಗ ಸಮಾಜ, ದೇಶ, ನಾವು ಎಲ್ಲ ಭದ್ರವಾಗಿರುತ್ತೇವೆ. ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಮೊನ್ನೆ ಉಜ್ಜಯಿನಿಯಲ್ಲಿ ಶಿವನ ವೈಭವತವಾದಂಥ ದೇವಸ್ಥಾನದ ಉದ್ಘಾಟನೆ ಆಗಿದೆ. ಆ ಹರಿಹರರ ಪುತ್ರ ಈ ನಮ್ಮ ಅಯ್ಯಪ್ಪ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಈ ಸ್ವಾಮಿಯ ಹೆಸರಿನಲ್ಲಿ ಏನು ಒಂದು ಮೂಮೆಂಟ್ ನಡೀತಾ ಇದೆ, ಅದು ಖಂಡಿತ ಒಂದು ಭಕ್ತಿ ಮೂಮೆಂಟ್. ಇವತ್ತು ಈ ದೇಶಕ್ಕೆ ಬೇಕಾಗಿರೋದು ಭಕ್ತಿ ಮೂಮೆಂಟ್. ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಿಮ್ಮೆಲ್ಲ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಜನರನ್ನು ಸಂವಿಧಾನದ ಹೆಸರು ಹೇಳ್ತಾರೆ, ಸಂವಿಧಾನದಲ್ಲಿರ್ತಕ್ಕಂಥ ಸೆಕ್ಯುಲರ್ ಹೇಳ್ತಾರೆ, ಹೇಳಿ ಈ ದೇಶದಲ್ಲಿ ಧರ್ಮ ಇರಕೂಡ್ದು ಅಂತ ಹೇಳ್ತಾ ಇದ್ದಾರೆ. ಅಯೋಗ್ಯರು, ಅವ್ರಿಗೆ ಗೊತ್ತಿಲ್ಲ ಅದರ ಅರ್ಥ ಏನು ಅಂತ. ಸೆಕ್ಯುಲರ್ ಅಂದರೆ ಸರ್ಕಾರಕ್ಕೆ ಯಾವುದೇ ಧರ್ಮ ಇಲ್ಲ ಅಂತ, ಜನಕ್ಕಿಲ್ಲ ಅಂತಲ್ಲ. ವಿವೇಕಾನಂದರು ಹೇಳಿದ್ದಾರೆ, ಈ ದೇಶದಲ್ಲಿ ಎಲ್ಲಿಯವರೆಗೆ ಧರ್ಮ ಇರುತ್ತೋ ಅಲ್ಲಿವರೆಗೂ ದೇಶ ಸುಭದ್ರ. ಈ ದೇಶದಿಂದ ಧರ್ಮವನ್ನು ತೆಗೆದರೆ ಇಂಡಿಯಾ ದೇಶ ಇಲ್ಲ, ಭಾರತ ದೇಶ ಇಲ್ಲ. ಅದನ್ನು ಇಲ್ತಕ್ಕಂಥ ಯುವಕರು ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಸಂವಿಧಾನ ಇರಲಿ, ಸೆಕ್ಯುಲರಿಸಮ್ ಇರಲಿ. ಹಿಂದೂ ಧರ್ಮ ಸೆಕ್ಯುಲರ್ ರಿಲಿಜನ್. ಅದು ಸೆಕ್ಯುಲರ್ ರಿಲಿಜನ್ ಆಗದೇ ಇದ್ದಿದ್ದರೆ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಧರ್ಮಗಳು ಇಲ್ಲಿ ಬೇರೂಡೋಕ್ಕೆ ಸಾಧ್ಯವೇ ಇರಲಿಲ್ಲ. ಅದನ್ನು ಇವರಿಂದ ನಾವು ಕಲಿಬೇಕಾದಿಲ್ಲ, ಅದನ್ನು ನಾವು ಇದರ ಸಂವಿಧಾನದಿಂದ ಕಲಿಬೇಕಾದಿಲ್ಲ. ಅದು ನಮ್ಮ ರಕ್ತದಲ್ಲಿದೆ. ಹಿಂದೂಗಳ ರಕ್ತದಲ್ಲಿ ಸೆಕ್ಯುಲರಿಸಮ್ ಇದೆ. ಅದನ್ನು ಇವತ್ತು ಯಾರಿಂದನೂ ನಾವು ಕಲಿಬೇಕಾದಿಲ್ಲ, ಅವರು ಕಲ್ತ್ಕೋಬೇಕಷ್ಟೇ. ಆ ದೃಷ್ಟಿನಲ್ಲಿ ದಯವಿಟ್ಟು ನಮ್ಮ ಧರ್ಮವನ್ನು ಗೌರವಿಸಬೇಕು, ಬೆಳೆಸಬೇಕು ಮತ್ತು ಈ ದೇಶವನ್ನು ಧರ್ಮದ ಮುಖಾಂತರ ಕಟ್ಟಬೇಕು. ಲಿಯೋ ಟಾಲ್ಸ್ಟಾಯ್ ಅಂತೇಳಿ ಒಬ್ಬ ಫಿಲಾಸಫರು ಹೇಳಿದ್ದಾರೆ, ನಾವು ಹೇಳಿದ್ರೆ ಅದು ತಪ್ಪಾಗತ್ತೆ. ನಮ್ಮ ಜನಕ್ಕೆ ಬೇರೆಯವರು ಪಾಶ್ಚಾತ್ಯರು ಹೇಳಿಬಿಟ್ರೆ ಅದು ಒಂಥರ ವೇದವಾಕ್ಯ ಇದ್ದಾಗ. ನಮ್ಮ ವೇದ ವಾಕ್ಯ ಅಲ್ಲ, ಪಾಶ್ಚಾತ್ಯರು ಹೇಳೋದು ವೇದವಾಕ್ಯ. ಆ ಲಿಯೋ ಟಾಲ್ಸ್ಟಾಯ್ ಏನು ಹೇಳಿದಾನಪ್ಪ ಅಂತಂದರೆ, ಇಂಡಿಯಾ ವಿಲ್ ಕಾಂಕರ್ ದ ವರ್ಲ್ಡ್ ನಾಟ್ ಬೈ ಇಟ್ಸ್ ಆರ್ಮಿ ಬಟ್ ಬೈ ಇಟ್ಸ್ ಕಲ್ಚರ್. ಅದನ್ನೇ ನಾವು ಇವತ್ತು ಹೇಳ್ತಾ ಇದ್ದೀವಿ ವಿಶ್ವಗುರು ಅಂತ. ಅದನ್ನು ಅವತ್ತು ಆತನೇ ಹೇಳಿದ್ದಾನೆ. ಅಷ್ಟೇ ಹೇಳಿಲ್ಲ, ಆತ ಹೇಳಿದ್ದಾನೆ, ಹಿಂದೂಯಿಸಮ್ ಆ್ಯಂಡ್ ಹಿಂದೂಸ್ ವಿಲ್ ಒನ್ ಡೇ ರೂಲ್ ದಿಸ್ ವರ್ಲ್ಡ್ ಬಿಕಾಸ್ ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ನಾಲೆಡ್ಜ್ ಆ್ಯಂಡ್ ವಿಸ್ಡಮ್. ಬಂದೂಕುಗಳು, ಆಟಮ್ ಬಾಂಬ್ ಇಟ್ಕೊಂಡು ನಾವು ಪ್ರಪಂಚ ನಾಳಕ್ಕೆ ಹೋಗೋದಿಲ್ಲ. ನಮ್ಮ ಜ್ಞಾನ, ಅನುಭವ ಯಾವ ದೇಶದಲ್ಲೂ ಇಲ್ಲ. ಅವರೆಲ್ಲ ನಿನ್ನೆ ಮೊನ್ನೆ ಹುಟ್ಟಿದವರು. ನಮಗೂ ಗೊತ್ತಿಲ್ಲ, 10,000ನೋ 20,000 ವರ್ಷನೋ ಅನಾದಿ ಅಂತ ಹೇಳ್ತೀವಿ. ಯಾವುದಕ್ಕೆ ಪ್ರಾರಂಭವಿಲ್ವೋ ಅದಕ್ಕೆ ಕೊನೆಯೂ ಇಲ್ಲ, ಯಾವುದಕ್ಕೆ ಪ್ರಾರಂಭ ಇದೆಯೋ ಅದು ಕೊನೆ ಆಗಲೇಬೇಕು. ಹಾಗೆ ಮೈಕೆಲ್ ನಾಸ್ಟ್ರಡಮ್ಸ್ ಅಂತೇಳಿ ದೊಡ್ಡ ಅಸ್ಟ್ರಾಲಜರ್, ಆತ ಹೇಳಿದ ಎಲ್ಲನೂ ಇದುವರೆಗೂ ಆಗಿದೆ. ಆತ ಏನು ಹೇಳ್ತಾನೆ ಅಂತಂದರೆ, ಹಿಂದೂಯಿಸಮ್ ವಿಲ್ ಬಿಕಮ್ ದ ರೂಲಿಂಗ್ ರಿಲಿಜನ್ ಆಫ್ ಯುರೋಪ್. ದಿ ಫೇಮಸ್ ಮೆಟ್ರೋಪಾಲಿಸ್ ಆಫ್ ಯುರೋಪ್ ಈಸ್ ದ ಹಿಂದೂ ಕ್ಯಾಪಿಟಲ್. ಇವತ್ತು ಹಿಂದೂ ಧರ್ಮದ ಬಗ್ಗೆ ಕೆಟ್ಟ ಮಾತುಗಳನ್ನ ಆಡ್ತಾರೋ ಯಾರಪ್ಪ ಅಂದರೆ ಹಿಂದೂ ಧರ್ಮಿಗಳು, ಈ ದೇಶದವರು. ಹೊರಗಿನ ದೇಶದಲ್ಲಿ ಯಾರೂ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ಎಲ್ಲರೂ ಹಿಂದೂ ಧರ್ಮವನ್ನು ಒಪ್ಪಿ ಅದನ್ನು ಅನುಸರಿಸ್ತಾ ಇದ್ದಾರೆ. ಇವತ್ತು ಎಲ್ಲ ಪಾಶ್ಚಾತ್ಯ ದೇಶಗಳಲ್ಲಿ ನಮ್ಮ ವೇದಕ್ಕೆ, ನಮ್ಮ ದೇಶಕ್ಕಿಂತ ಹೆಚ್ಚು ಮನ್ನಣೆಯನ್ನು ಕೊಟ್ಟಿದ್ದಾರೆ. ಅವರ ಸ್ಕೂಲುಗಳಲ್ಲಿ ಅವರ ಮಕ್ಕಳಿಗೆ
ಭಗವದ್ಗೀತೆಯನ್ನು ಕಲಿಸ್ತಾ ಇದ್ದಾರೆ, ಸಂಸ್ಕೃತವನ್ನು ಕಲಿತಾ ಇದ್ದಾರೆ. ಆದ್ದರಿಂದ ಬಹುಶಃ ಈ ನಾಸ್ಟ್ರಡಮ್ ಹೇಳ್ತಕ್ಕಂತಹ ಮಾತು ನನ್ನ ಪ್ರಕಾರ ನಮ್ಮ ಜೀವಿತದಲ್ಲಿ ಆಗದೆ ಹೋದರೂ ಸಹ ಖಂಡಿತ ಮುಂದೆ ಆಗತ್ತೆ. ಹಿಂದೂಯಿಸಮ್ ಬರೀ ಭಾರತ ದೇಶದ ರಿಲಿಜನ್ ಅಲ್ಲ, ಇಡೀ ಪ್ರಪಂಚದ ರಿಲಿಜನ್ ಆಗುತ್ತೆ. ಹಾಗೆ ಜಾನ್ ಕೀತನ್ ಅವರು ಭಾಳ ಚೆನ್ನಾಗಿ ಹೇಳಿದ್ದಾರೆ, ಇಫ್ ನಾಟ್ ಟುಡೇ ಒನ್ ಡೇ ವಿ ವಿಲ್ ಹ್ಯಾವ್ ಟು accept Hinduism because that is the true religion. Because that is the true religion. ಧರ್ಮಕ್ಕೆ ಅರ್ಥ ಹಿಂದೂ ಧರ್ಮ. ನಿಜವಾದ ಅರ್ಥವನ್ನು ಅರ್ಥ ಮಾಡಿಕೊಂಡ್ರೆ ಅದು ಬರೀ ಹಿಂದೂ ಧರ್ಮದಲ್ಲಿ ಮಾತ್ರ ಇದೆ, ಇನ್ನು ಯಾವ ಧರ್ಮದಲ್ಲೂ ಆ ಧರ್ಮದ ಅರ್ಥವಿಲ್ಲ. ಆದ್ದರಿಂದ ಅಯ್ಯಪ್ಪ ಭಕ್ತರಲ್ಲಿ ನನ್ನ ಒಂದು ವಿನಂತಿ ಏನಂತಂದರೆ, ಅಯ್ಯಪ್ಪನ ಆಶೀರ್ವಾದದಿಂದ ನೀವೆಲ್ಲ ಸರಿಯಾದ ಮಾರ್ಗದಲ್ಲಿ ಇದ್ದೀರಾ. ನಿಮ್ಮ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಇವ್ರು ಹೇಳ್ತಾ ಇದ್ರು, ಈ ಹರಿವಾಸನಂ ಬರೀ ಇಲ್ಲಿ ಹೇಳಿದ್ರೆ ಸಾಲದು, ಜೇಸುದಾಸ್ ಹೇಳಿದ್ರೆ ಸಾಲದು, ನೀವು ಹೇಳಿದ್ರೆ ಸಾಲದು, ಹಳ್ಳಿಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ ಅದನ್ನು ಹೇಳಿದಾಗ ಆ ಮನೆ ಉದ್ಧಾರ ಆಗ್ತದೆ ಅಂತೇಳಿ ಆ ಕೆಲಸವನ್ನು ಮಾಡಬೇಕಾದಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಈ ಹಾಡನ್ನು ರಚಿಸಿ ಸುಮಾರು 100 ವರ್ಷ ಆಗಿದೆ. ನಮ್ಮ ಮಾಜಿ ಗವರ್ನರ್ ಭಾಳ ಚೆನ್ನಾಗಿ ಹೇಳಿದ್ರು, ಓಂ ನಮಃ ಶಿವಾಯ ಅಂದರೆ ನೀವು ಯಾರೂ ಹೇಳಲೇ ಇಲ್ಲ, ಶರಣು ಅಯ್ಯಪ್ಪ ಅಂದರೆ ಎಲ್ಲರೂ ನೀವು ಹೇಳಿದಿರಿ. ಅದು ಶಕ್ತಿ. ಕಾಲ ಕಾಲಕ್ಕೆ ಹಲವಾರು ದೇವರುಗಳು ಈ ದೇಶದಲ್ಲಿ ಬಂದಿದ್ದಾರೆ. ಅವತ್ತಿನ ಅವಶ್ಯಕತೆಗೆ ಅವರು ಸ್ಪಂದಿಸಿದ್ದಾರೆ. ಬಹುಶಃ ಇವತ್ತಿನ ಸಮಯದಲ್ಲಿ ಸ್ವಾಮಿ ಅಯ್ಯಪ್ಪ ನಮಗೆ ದಾರಿದೀಪ, ನಮ್ಮನ್ನು ಒಗ್ಗಟ್ಟಾಗಿ ಮಾಡ್ತಾ ಇದ್ದಾರೆ. ಅವರ ಬಗ್ಗೆ ಇರತಕ್ಕಂಥ ಒಂದು ನಂಬಿಕೆಯಿಂದ ಈ ರೀತಿ ಜನ ನೀವು ಹೇಳಿದಾಗ ಅದಕ್ಕೆ ಪ್ರತಿಧ್ವನಿಸ್ತಾರೆ ಅಂತೇಳಿ ನನಗೆ ಅನ್ನಿಸ್ತು. ಆದ್ದರಿಂದ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಈ ದೇಶವನ್ನು ನೋಡಿದಾಗ ಯಾವ ರೀತಿಯಲ್ಲಿ ದೇಶವನ್ನು ಕಟ್ಟಬಹುದಪ್ಪ ಅಂತಂದರೆ, ಈ ಭಕ್ತಿ ಮೂಮೆಂಟ್, ಈ ಸ್ವಾಮಿ ಶರಣ ಅಯ್ಯಪ್ಪ ಅನ್ನತಕ್ಕಂಥ ಒಂದು ಭಕ್ತಿ ಮೂಮೆಂಟ್ ಇದೆ ಇದೆಲ್ಲ, ಅದರಲ್ಲಿ ಧರ್ಮವೂ ಉಂಟು, ರಾಷ್ಟ್ರವನ್ನು ಕಟ್ಟತಕ್ಕಂಥ ಒಂದು ಶಕ್ತಿ ಈ ಮೂಮೆಂಟ್ಗೆ ಇದೆ. ಅದು ಮಾಡಿದಾಗ ಬರೀ ನೀವು ಅಯ್ಯಪ್ಪನ ಭಕ್ತರಾಗೋದಿಲ್ಲ, ದೇಶಭಕ್ತರು ಆಗ್ತೀರಾ. ದೇಶವನ್ನು ಕಟ್ಟತಕ್ಕಂಥ ಒಂದು ಶಕ್ತಿ ನಿಮ್ಮಿಂದ ಬಂದಾಗ ದೇಶಭಕ್ತರು ಆಗ್ತೀರಾ. ಅದೆಲ್ಲಕ್ಕಿಂತ ಹೆಚ್ಚಾಗಿ ದೇಶವನ್ನು ಒಂದು ಮಾಡತಕ್ಕಂಥ, ಒಗ್ಗೂಡಿಸ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಈ ಅಯ್ಯಪ್ಪ ಸ್ವಾಮಿ, ಆ ಶಕ್ತಿ ಅಯ್ಯಪ್ಪ ಸ್ವಾಮಿ ಭಕ್ತರಲ್ಲಿದೆ. ಹಾಗೆ ಇನ್ನೊಬ್ರು ಹೇಳಿದ್ರು, ಇದಕ್ಕೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ, ಧರ್ಮ, ಜಾತಿ, ಭಾಷೆ ಏನೂ ಇಲ್ಲ. ಧರ್ಮ, ದೇವರು, ಶಕ್ತಿ. ಆ ಭಕ್ತಿಯಿಂದ ಈ ದೇವರನ್ನು ಪೂಜೆ ಮಾಡಿ ಆ ಶಕ್ತಿಯಿಂದ ಈ ದೇಶವನ್ನು ನಾವು ಒಟ್ಟೆ ಕಟ್ಟಿದ್ದಾದರೆ, ಸಮಾಜವನ್ನು ಸರಿ ಮಾಡಿದ್ದಾದರೆ, ಬಹುಶಃ ದೇವರು ನಮಗೆ ಏನು ಆಶೀರ್ವಾದ ಮಾಡಿದ್ದಾರೋ ಅದನ್ನು ನಾವು ನಡೆಸ್ಕೊಂಡ್ವಿ ಅಂಥೇಳಿ ನನ್ನ ನಂಬಿಕೆ. ಆದ್ದರಿಂದ ಇದು ಬರೀ ಆ ಹಾಡಿನ 100 ವರ್ಷದ ಸಂಭ್ರಮದ ಪ್ರಾರಂಭವಾದರೂ ಸಹ ಅದಕ್ಕಿಂತ ದೊಡ್ಡ ಜವಾಬ್ದಾರಿ, ಅದಕ್ಕಿಂತ ದೊಡ್ಡ ಉದ್ದೇಶ ಇದ್ರ ಹಿಂದೆ ಇದೆ ಅಂತ ನನಗೆ ಅನಿಸುತ್ತೆ. ಅಂತ ಇಂತಹ ಒಂದು ಅವಕಾಶವನ್ನು ನಾವೆಲ್ಲರೂ ಸದುಪಯೋಗ ಪಡಿಸಿಕೊಂಡು ದೇವರಲ್ಲಿ ಭಕ್ತಿ, ದೇಶದಲ್ಲಿ ಭಕ್ತಿ, ದೇಶವನ್ನು ಒಗ್ಗೂಡಿಸಿ ಎಲ್ಲರೂ ಹೇಳಿದಾಗೆ ದೇಶವನ್ನು ಬರುವ ದಿನಗಳಲ್ಲಿ ವಿಶ್ವಗುರು ಮಾಡುವ ದಿಕ್ಕಿನಲ್ಲಿ ಇದು ಒಂದು ದೊಡ್ಡ ಅಸ್ತ್ರ ನಮಗೆ ಅಂತ ಹೇಳಿ ನನ್ನ ನಂಬಿಕೆ. ತಾವೆಲ್ಲ ತಮ್ಮ ಇರ್ತಕ್ಕಂಥ ಕರ್ತವ್ಯಗಳನ್ನು ಮಾಡ್ತೀರಾ ಅಂತೇಳಿ ನಂಬಿ ಈ ಒಂದು ಸುಂದರವಾದ ಸಮಾರಂಭಕ್ಕೆ ನನಗೆ ನಿಮ್ಮೊಡನೆ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ವಂದಿಸಿ ತಮ್ಮೆಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ಸ್ವಾಮಿಯರು ಯೂನಿಫಾರ್ಮ್ ಹಾಕ್ಕೊಂಡು ಪೀಠದ ಮೇಲೆ ಕೂತ್ಕೊಂಡಾಗ ಒಂದು ಮಾತು ಹೇಳ್ತಾರೆ, ಕಾನೂನಿಗೆ ಅನುಗುಣವಾಗಿ ನ್ಯಾಯ ಹೇಳಬಲ್ಲನೇ ಹೊರತು ಅನುಗುಣವಾಗಿ ಕಾನೂನಲ್ಲ. ನೋಡಿ ಹೆಂಗಿದೆ ಕಾನೂನು, ಸಂವಿಧಾನಕ್ಕೆ ತಕ್ಕಂತೆ ನಾನು ಕಾನೂನು ಹೇಳ್ತೀನಿ ಹೊರತು ನ್ಯಾಯಕ್ಕೆ ಅನುಗುಣವಾಗಿ ಕಾನೂನಿಲ್ಲ ಅನ್ನೋ ಮಾತು ಕುಮಾರ
ಧನ್ಯವಾದಗಳು ಸ್ವಾಮಿ, ಒಳ್ಳೆಯ ಮಾತನ್ನು ಹೇಳಿದ್ದೀರಿ. ತಮಗೆ ಧನ್ಯವಾದಗಳೊಂದಿಗೆ ಈಗ ಇವರಿಗೆ ಗೌರವ ಸಮರ್ಪಣೆ, ಸ್ವಾಮಿಯವರಿಗೆ ಗೌರವ ಸಮರ್ಪಣೆ ನಮ್ಮ ಗಣೇಶ್ ಪುದುವಾಲ್ ಅವರು ಸಹಕಾರ ಕೊಡ್ತಾರೆ. ನಮ್ಮ ಪೂಜ್ಯ ಶೇಖರ್ ಸ್ವಾಮಿಗಳು, ಪೂಜ್ಯನೀಯರು ಎಲ್ಲ ಸೇರಿ ಅವರಿಗೆ ಒಂದು ಕೃಷ್ಣಪ್ಪಾಜಿಯವರು ಸೇರಿ ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಈ ದಿನ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಡೀತಾ ಇದೆ. ಈಗ ಇದೆಲ್ಲ ಕೆಲವೇ ನಿಮಿಷಗಳಲ್ಲಿ ಮುಗಿಯುತ್ತೆ. ಇದಾದ ನಂತರ ನಮ್ಮ ಪೂಜ್ಯ ವೀರಮಣಿರಾಜವರಿಂದ ಅಯ್ಯಪ್ಪ ಸ್ವಾಮಿಗಳ ಭಕ್ತಿಗೀತೆ ಇರುತ್ತೆ. ಅದೇ ರೀತಿ ಬಂದಿರತಕ್ಕಂಥ ಹಿರಿಯ ಗುರುಸ್ವಾಮಿಗಳಿಗೆ ಸನ್ಮಾನ ಇರ್ತದೆ. ಆಯಾ ಜಿಲ್ಲೆಯ ಪದಾಧಿಕಾರಿ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿಯವರು ತಮ್ಮ ಜಿಲ್ಲೆಯ ಹಿರಿಯ ಗುರುಸ್ವಾಮಿಗಳು ಯಾರು ಬಂದಿದ್ದೀರಿ ಅವರ ಹೆಸರನ್ನು ನಮ್ಮ ಜಯಪ್ರಕಾಶ್ರವರಿಗೆ ಹೆಸರು ನೋಂದಾಯಿಸಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಧನ್ಯವಾದಗಳು, ಎಲ್ಲರೂ ಸಹಕರಿಸಿದ್ದಕ್ಕೆ ಧನ್ಯವಾದಗಳು. ಈಗ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಈರೋಡ್ ರಾಜೇಂದ್ರಿ ಅವರಿಂದ ಎರಡು ಮಾತು. ಇವರು ಇಡೀ ದೇಶವನ್ನು ನಮ್ಮ ಸಾಸೆ ನಮ್ಮ ಕುಟುಂಬ ಅಂತ ಹೇಳಿ ತಿಳಿದು ಇಡೀ ದೇಶ ಮತ್ತು ಪ್ರಪಂಚವನ್ನು ಹೋರಾಟ ಮಾಡ್ತಾ ಸಾಸನ್ನು ಕಟ್ಟಿರ್ತಕ್ಕಂಥ ಧೀಮಂತರು ಈರೋಡ್ ರಾಜನ್ಜಿಯವರು. ಸ್ವಾಮಿಯೇ ಶರಣಮಯ್ಯಪ್ಪ. ಸಂಬೂಜಿಯ ಅಡವಿ ಶಿವಲಿಂಗ ಮಹಾರಾಜ ಸ್ವಾಮಿ, कुमार चंद्रशेखर स्वामी जी और अपना डायस में उपस्थित वरिष्ठ महोदय, भाइयों और बहनों, अय्यप्पा डिवोटीज, सबको मेरा विनम्र प्रणाम। एक विनम्र प्रार्थना है, आप सोच रहे इतना आदमी है मंच पर, सब लोग बोलने तो कितना समय लगता है ऐसा सोचना आता है, ऐसा कुछ नहीं है। विदिन 30 or 40 minutes our program will be concluded. All the people will not speak. I think I am the last person. After that we can hear our Veeramandaraju singing, very good sing. So please wait, I am asking you, please maintain your this very good, fantastic atmosphere, please keep it. Swami Sharanam. ये बहुत खुशी का एक फला है, वेरी वेरी ग्लैड। हम बैठे बैठे सोच रहे हैं लगभग 10-15 साल से पहले ऐसा अय्यप्पा का एक कार्यक्रमों के लिए नहीं तो उल्लेख के लिए ऐसा भीड़ नहीं आता है। वो सब लोग नवंबर 15 से जनवरी 20 तक, नहीं तो 15 तक, 2 महीने में अय्यप्पा का काम है। After that, some persons, some houses, they will ban the photo and keep it in their ऊपर, ऐसा है। फिर नेक्स्ट ईयर, अगले साल वृश्चिक 1 कार्तिक मास में they will clean it, then again प्रतिष्ठा, ऐसा है। परंतु आज कर्नाटक नहीं है, अपना भारत में हर एक राज्यों में अय्यप्पा के लिए, हरिवरासन के लिए, केवल भारत में नहीं है, विश्व विभाग में, इंग्लैंड में है, मलेशिया में है, श्रीलंका में भी बहुत जगह में अय्यप्पा के लिए लोग रोज रोज आ रहा है। ये एक्चुअली इनका पीछे है शबरीमला अय्यप्पा सेवा समाज, इनका पिछले 12-13 साल का अश्रांत परिश्रम का कारण है, कोई संदेह नहीं है, अश्रांत परिश्रम। अभी अपना अय्यप्पा सेवा समाज का अय्यप्पा योगन नाम से हफ्ता में एक बार एकत्रित आया, ऐसे लगभग 1500-2000 जगह में ऐसा चलता है, चल रहा है। सो अय्यप्पा के लिए लोग आ रहे हैं, अय्यप्पा धर्म के लिए, अय्यप्पा पूजा के लिए, अय्यप्पा शबरीमला जाने के लिए आज भी
कलकत्ता से 10 आदमी आया, अभी एयरपोर्ट में है एर्नाकुलम, वो जा रहे हैं अभी सबरीमला। इसमें कोई मलयाली नहीं है, कन्नड़ा वाला नहीं है, तमिल वाला नहीं है, आंध्रा वाला नहीं है, पूरा उधर से आदमी आया, अपना लोग वो उनको लेकर सबरीमला जा रहे हैं। ऐसा हर एक राज्यों से आ रहे हैं। सो अय्यप्प धर्म के बारे में लोग का श्रद्धा आ गया। इसका कारण भी एक कारण है, 2018 में इतना प्रॉब्लम आया, सब लोगों को श्रद्धा, सब लोगों को अटेंशन अय्यप्प को बीच में आया। उसी समय अपना हरिवरासनम का सदा वर्षा उत्सव, शताब्दी उत्सव का कार्यक्रम है। इतना प्रयास हम क्यों करता है? हरिवरासनम, हरिवरासनम एक मीडिया है, अपना मोहन जी ने कहा, ऐसा अपना जज कुमार जी ने भी कहा, एक मीडिया है, एक इंस्ट्रूमेंट है। हरिवरासनम के लेकर हम हर एक गांव तक, हर एक घर तक, हर एक हृदय तक पहुंचना चाहिए। अय्यप्प धर्म लेकर पहुंचना चाहिए। अय्यप्प धर्म और सनातन धर्म, इसमें कोई फर्क नहीं है, दोनों अलग अलग नहीं है। आज अक्टूबर 16 तारीख है, 4 महीने से पहले जून महीने 11 तारीख अपना राष्ट्र का ग्लोबल हरिवरासन शताब्दी सेलिब्रेशन कमेटी का इनॉग्रल फंक्शन था चेन्नई में। ऐसा बड़ा कार्यक्रम है, लगभग 2000-3000 लोग एकत्रित आया। उसी कार्यक्रम में 2 राज्य का राज्यपाल भी आया, एक तमिलनाडु का आर एन रवि जी और तेलंगाना का तमिழிசை सौंदरराजन जी, दोनों अपना कार्यक्रम में था। उस समय अपना आर एन रवि जी, उनका बौद्धिक में उन्होंने कहा अपना धर्म है, ये सनातन धर्म है, सनातन धर्म पवित्र है, सनातन मतलब चिर पुरातन है, नित्य नूतन, ऐसा बोला। ये कार्यक्रम के बाद हर एक मीडिया में, दृश्य पत्र सभी मीडिया में चर्चा होगा। अपना हिंदू लोगों का कैसे बोलेंगे सनातन आपका नहीं है, सनातन अपना नहीं है, फिर अपना क्या है? उसको जवाब नहीं है, अपना सनातन नहीं है, सनातन कैसे बोला? ऐसा भी चर्चा किया। तो इसके लिए सनातन के लिए थोड़ा फेमस क्या बोला, एडवर्टाइजमेंट आया, सबको सनातन के बारे में थोड़ा आगे चलना, पढ़ना। सो सनातन धर्म और अय्यप्प धर्म दोनों अलग अलग नहीं है, दोनों एक ही है। सो सनातन धर्म के साथ अय्यप्प धर्म के साथ हम एक नया राष्ट्र बना सकते हैं। अभी अपना जस्टिस ने बोला वंदे भारत के बारे में, एक वंदे भारत, वंदे मातरम, ये गीत, ये भक्ति गीत है। आनंद मठम नोवेल में बंकिम चटर्जी का एक अच्छा नोवेल है, ये नोवेल में एक गीत है, दैट इज वंदे मातरम, वंदे मातरम, ऐसा गीत हमको सुने रेडियो में आता है सुबह सुबह। सो ये वंदे मातरम लेकर भारत में, पूरा भारत में लोग एकत्रित गाया, वंदे मातरम घोष है, इंडिपेंडेंस के लिए, स्वातंत्र्य के लिए लड़ाया, स्वातंत्र्य मिला। सो इसी कालघट्ट में हरिवरासन मंत्र लेकर ऐसा भक्ति से हम एक राष्ट्र पुनर्निर्माण अपना सनातन धर्म के साथ, क्या बोला सनातन धर्म के बारे में, के साथ एक राष्ट्र निर्माण करने सकते हैं। मेरे याद में आता है 2013 में अपना विवेकानंद जी का शारद सदी महोत्सव पूरा विश्व में बहुत अच्छी तरह हम उत्सव किया, 150th बर्थडे। एक स्लोगन, एक आप्त वाक्य, एक मुद्रा वाक्य उस समय बोला, वेक अप भारत, एनलाइटन द वर्ल्ड। वेक अप भारत, अरे भारतवासी उठाओ, और उड़ने के बाद लोग को, विश्व को प्रकाश दिया हो, एनलाइटन द वर्ल्ड, दीप जलाओ, ऐसा बोला। सो भारतवासी को उड़ने के लिए, जागरण करने के लिए ये हरिवरासनम, ये लुल्ली भी नहीं है, ये निद्रा गीत नहीं है, एक लॉरी नहीं है, ये जागरण गीत है, एक अच्छी जागरण गीत है। अरे उड़ाओ उड़ाओ, अरे अय्यप्प वक्ता क्या करता है, उड़ाओ, इतना प्रॉब्लम है, इतना समस्या है राष्ट्र में,
हम उड़ाए, आप सोए क्या, उड़ाओ, रात नहीं है, हुए सवेरा, उड़ाओ। ऐसा उड़ने के लिए, उड़ाने के लिए, जागरण करने के लिए एक अच्छा गीत है। वो बोला कोनगत्ती जाने अम्मा के बारे में, कोनगत्ती जाने की अम्मा उनकी जिंदगी में एक बार भी शबरीमला नहीं गया। लड़की, ओ औरत को 12 चिल्ड्रंस था, बच्चा लोग था। एक छोटी उम्र में मर गया, बाकी 11 अभी उनका लास्ट बेटी बालामणि अम्मा, वो 4-5 महीने से पहले से वो मर गया। सो 12 बच्चों का एक मादा, इतना बहुत सुंदर हरिवरासन गीत, वो उनका मन में कैसा क्या सृष्टि आया? ये अय्यप्पा का इच्छा है। अय्यप्पा का मन, अय्यप्पा कलियुग वर्धन है। अपना कलियुगों का समय अपना पूरा लोगों को रक्षण करने के लिए एक ही गॉड है, अय्यप्पा। अय्यप्पा का मालूम है, धीरे 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 अय्यप्पा धर्म के साथ एक पुनर्राष्ट्र, एक धर्म का, सनातन धर्म का राष्ट्र निर्माण करने सकते हैं ऐसा। सो ये कार्यक्रम के लिए हम आए नहीं, कार्यक्रम के बाद आगे 13-14 महीने में अपना काम क्या है। इतना बड़ा लोग आया, इतना सुंदर सुंदर उनका भाषण हम सुनना, ठीक है, हमारा काम हो गया। ऐसा नहीं है, हम खुद एक आदमी एक गांव लेकर, गांव तक जाकर उधर अपना हरिवरासन के बारे में बोलेंगे। विविध उम्र का श्रेणी बनाएंगे, बच्चों के लिए एक श्रेणी और थोड़ा युवा के एक अलग श्रेणी, ऐसा दूसरा अलग अलग श्रेणी बनाकर कुछ कार्यक्रम कर धीरे 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 ऐसे सोने वाला आदमी को थोड़ा जागरण करने का अपना काम है। इसके लिए हरिवरासन है। हरिवरासन केवल गीत का नहीं है। इसी हरिवरासन गीत मध्यम राग में, मध्यमावधि राग में बहुत गीत था। ये सस भी ऐसा गीत उन्होंने भी गाना, परंतु हरिवरासन मध्यमावधि राग में, नहीं तो ये सस गाना इसके लिए नहीं है। ये भगवान का इच्छा है। हरिवरासन का शताब्दी के समय पूरा राष्ट्र में, विश्व में हरिवरासन के साथ लोग एकत्रित आएंगे, एक राष्ट्र निर्माण करने है। सो अपना काम है केवल आया सुनना जाना, ऐसा नहीं है। हम पूरा एक आदमी एक अपना खुद एक जगह, एक वार्ड, एक गांव ऐसा सेलेक्ट कर उधर अपना कार्यक्रम चलेंगे, रखने सकते हैं। बहुत कार्यक्रम में अपना शेखर जी और कृष्णप्पा जी आपको देंगे। पूरा कार्यक्रम गांव तक, घर तक, हर एक व्यक्ति के हृदय तक पहुंचना, ये अपना काम है। सो इसी काम के लिए आप पूरा एकत्रित आया वो सब एक काम के साथ हम 2025 में एक, आज अभी 24 है, 25 में एक नया राष्ट्र का दर्शन हमको अपना ऐसे अपना आंख से देख नहीं सकते ही। इसी प्रतिज्ञा से शब्द से अब इधर से वापस जाने तो ये अय्यप्पा का पूजा है, हरिवरासन का करेक्ट मीनिंग है। स्वामी ये शरणम अय्यप्पा। ಸ್ವಾಮಿ ಶರಣಂ. ಈ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಅಯ್ಯಪ್ಪ ಸ್ವಾಮಿಗಳಲ್ಲಿ ಒಂದು ಕಳಕಳಿಯ ಪ್ರಾರ್ಥನೆ, ಯಾರು ಮಧ್ಯ ಓಡಾಡಬಾರ್ದು. ಏಕೆಂದರೆ ಇಂಥ ಮಹನೀಯರೆಲ್ಲ ನಮಗೆ ಮತ್ತೊಂದು ಸಾರಿ ಸಿಕ್ಕೋದಿಲ್ಲ. ನಿಮಗೆ ಇದು ಸೌಭಾಗ್ಯ. ನೀವು ದೇವ್ರ ಹತ್ರ ಒಂದು ಕೋಟಿ ಕೊಟ್ಟು ವರ ಕೇಳಿದ್ರು ಈ ವರಗಳು ಸಿಕ್ಕೋದಿಲ್ಲ. ಇಂಥ ಚಿನ್ನ ವಜ್ರ ಬೈಡೂರುಗಳನ್ನು ನಾವು ತಂದಿಲ್ಲಿ ಕುಣಿಸಿದ್ದೇವೆ. ದಯವಿಟ್ಟು ಯಾರೂ ಮಧ್ಯ ಓಡಾಡಬೇಡಿ. ಇದು ಕೇಳಿ, ಈಗ ನಮ್ಮ ಈರೋಡು ಸ್ವಾಮಿಗಳು ಹೇಳಿದ್ರು, ಇದು ಹರಿವರಾಸನ್ ಕೇಳಿ ಮನೆಗೆ ಹೋಗೋದಲ್ಲ, ಇದನ್ನು ಆತ್ಮದಲ್ಲಿ ಸೇರಿಸ್ಕೋಬೇಕು. ನಿಮ್ಮ ಮನೆಯಲ್ಲಿ ಪ್ರತಿ ಗಂಟೆ ಈ ಹರಿವರಾಸನ್ನ ಪಠಿಸಬೇಕು. ಮತ್ತು ನಮ್ಮ ಏನು ನ್ಯಾಯಮೂರ್ತಿಗಳು ಹೇಳಿದ್ರು, ನಾವು ಮಾತ್ರ ಅಯ್ಯಪ್ಪ ಅಲ್ಲ, ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳನ್ನ ಅಯ್ಯಪ್ಪ ಸ್ವಾಮಿನ ಮಾಡಬೇಕು, ಅವರಿಗೆ ಭಕ್ತಿನ ತರಬೇಕು, ಅವ್ರನ್ನೆಲ್ಲ ಈ ಸಾಗರದಲ್ಲಿ ಅವ್ರನ್ನೂ ಸೇರಿಸ್ಕೊಂಡು ಹೋಗಬೇಕು. ಅದಕ್ಕೆಲ್ಲ ನಾವು ಮಾಡೋಣ. ದಯವಿಟ್ಟು ಯಾರು ಮಧ್ಯ ಓಡಾಡಬೇಡಿ. ಈಗ ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಈರೋಡು ರಾಜನ್ಜಿಯವರಿಗೆ ಧನ್ಯವಾದಗಳು. ಅವರಿಗೆ ಗೌರವ ಸಮರ್ಪಣೆಯನ್ನು ನಮ್ಮ
ಇವರು ನಮಗೆ ಸಹಕಾರ ಕೊಡ್ತಾರೆ. ಸುಬ್ರಹ್ಮಣ್ಯಂ ಮತ್ತು ಅವರ ತಂಡದವರು, ಕೃಷ್ಣಪ್ಪಾಜಿ, ಶೇಖರ್ಜಿಯವರು, ಸ್ವಾಮೀಜಿಯವರು ಅವರಿಗೆ ಆಶೀರ್ವಾದ ರೂಪವಾಗಿ ಗೌರವ ಸಮರ್ಪಣೆಯನ್ನು ಮಾಡಬೇಕು. ಈಗ ಹರಿವರಾಸನ 5 ಮತ್ತು 6ನೇ ಚರಣವನ್ನು ಹಾಡ್ತಾರೆ. ಅದನ್ನು ಸುರೇಶ್ ಗೌಡರು, ಹಾಸನ ಸುರೇಶ್ ಗೌಡರು ಮತ್ತು ಅಭಿಷೇಕ್ ಅವರು ಅದರ ಅರ್ಥವನ್ನು ತಮಗೆ ತಿಳಿಸ್ತಾರೆ. ಇನ್ನು ಕೇವಲ ಒಂದು 10-15 ನಿಮಿಷದಲ್ಲಿ ಪೂಜ್ಯ ಶ್ರೀಗಳವರ ಆಶೀರ್ವಚನ ಆದ ನಂತರ ಕಾರ್ಯಕ್ರಮ ಒಂದು ಹಂತಕ್ಕೆ ಬರುತ್ತೆ. ಅದಾದ ನಂತರ ಭೋಜನ ಇರುತ್ತೆ. ವೀರಮಣಿ ರಾಜು ಅವ್ರದ್ದು 2:30ಯಿಂದ 4:15ವರೆಗೂ ಒಳ್ಳೆ ಸಂಗೀತ ಕಾರ್ಯಕ್ರಮ ಇರುತ್ತೆ. ಅದ್ರ ಮಧ್ಯದಲ್ಲಿ ಹಿರಿಯ ಗುರುಸ್ವಾಮಿಗಳಿಗೆ ಆವಾಗ 3 ಗಂಟೆ ನಂತರ ಒಂದು ಗೌರವ ಸಮರ್ಪಣೆ ಇರುತ್ತೆ. ತಾವು ತಮ್ಮ ಜಿಲ್ಲೆಯ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿಗೆ ಅಲ್ಲಿ ಆ ಜಿಲ್ಲೆಯ ಹಿರಿಯ ಗುರುಸ್ವಾಮಿಗಳ ಹೆಸರನ್ನು ನಮ್ಮ ಜಯಪ್ರಕಾಶ್ ಕಾರ್ಯದರ್ಶಿಯವರಿಗೆ ತಲುಪಿಸ್ಬೇಕು. ಊಟ ಆದ ನಂತರ ಅದನ್ನು ತಲುಪಿಸ್ಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ. ಸ್ವಾಮಿ ಶರಣಮಯ್ಯಪ್ಪ. ಈಗ ಹರಿವರಾಸನಂ 5 ಮತ್ತು 6 ತ್ರಿಭುವನಾರ್ಚಿತಂ ದೇವತಾತ್ಮಕಂ ತ್ರಿನಯನಂ ಪ್ರಭುಂ ದಿವ್ಯದೇಶಿಕಂ ತ್ರಿದಶ ಪೂಜಿತಂ ಚಿಂತಿತಪ್ರದಂ ಹರಿಹರಾತ್ಮಜಂ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಭವಭಯಾಪಹಂ ಭಾವುಕಾವಕಂ ಭುವನಮೋಹನಂ ಭೂತಿಭೂಷಣಂ ಧವಳವಾಹನಂ ದಿವ್ಯವಾರಣಂ ಹರಿಹರಾತ್ಮಜಂ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. 5ನೇ ಚರಣದ ಅರ್ಥ ಈ ರೀತಿ ಇದೆ. 3 ಲೋಕಗಳಿಂದ ಪೂಜಿತನಾದವನು, ದೇವತಾ ಸ್ವರೂಪನು, 3 ಕಣ್ಣುಗಳುಳ್ಳವನು, ಪರತತ್ವದ ಉಪದೇಶಕನು, ದೇವತೆಗಳಿಂದ ಅರ್ಚಿತನಾದವನು, ಭಕ್ತರು ಬೇಡಿದ್ದನ್ನು ನೀಡುವವನು, ಹರಿಯರ ಸುತನೂ ದೇವಸ್ವರೂಪನು ಎನಿಸಿದ ಅಯ್ಯಪ್ಪ ಸ್ವಾಮಿಯನ್ನು ನಾನು ಶರಣು ಹೋಗುತ್ತೇನೆ. 6ನೇ ಚರಣದ ತಾತ್ಪರ್ಯ: ಸಂಸಾರ ಭಾರವನ್ನು ನೀಗಿಸುವವನು, ಭಕ್ತರಿಗೆ ಕ್ಷೇಮವನ್ನು ತೋರುವವನು, ಲೋಕವನ್ನು ಮೋಹಗೊಳಿಸುವವನು, ವಿಭೂತಿಯಿಂದ ಅಲಂಕೃತನು, ಬಿಳಿಯ ವಾಹನವನ್ನು ದಿವ್ಯವಾದ ಆನೆಯನ್ನು ಉಳ್ಳವನು, ದಿವ್ಯವಾದ ಕವಚವನ್ನು ಧರಿಸುವವನು, ಹರಿಹರ ಪುತ್ರನು ದೇವಸ್ವರೂಪನೂ ಆದ ಅಯ್ಯಪ್ಪನನ್ನು ಶರಣು ಹೋಗುತ್ತೇನೆ. ಸ್ವಾಮಿ ಶರಣ. ನಮ್ಮ ಡಾಕ್ಟರ್ ಮುನಿರಾಜ್ ಅವರು ಈ ಸಾಸ್ ಸ್ವಾಗತ ಸಮಿತಿ ವಹಿಸ್ಕೊಂಡು ಏನೇನು ಕಾರ್ಯಕ್ರಮ ಮಾಡೋದು 2 ನಿಮಿಷದಲ್ಲಿ ಮುಗಿಸ್ತಾರೆ. ಅದಾದ ನಂತರ ಯುವರಾಜ್ ಅವರ 1-2 ಹಾಡುಗಳಾಗ್ತದೆ. ಅದಾದ ನಂತರ ಸ್ವಾಮೀಜಿಯವರ ದಾಸರು. ಇವತ್ತಿನ ಹರಿವರಾಸನಂ 100ನೇ ವರ್ಷದ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಸ್ವಾಮೀಜಿಗಳು ಹಾಗೂ ಹಿರಿಯರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಒಂದು ಭಕ್ತರಿಗೂ ಹಾಗೂ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಸಾಸ್ನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಹುಶಃ ಈ ಒಂದು ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮದ ವಿವರಣೆಯನ್ನು ಈಗಾಗಲೇ ಸಾಕಷ್ಟು ಜನ ಹಿರಿಯರು ತಿಳಿಸ್ಕೊಟ್ಟಿದ್ದಾರೆ. ಇನ್ನೂ ಮಾತಾಡಲಿಕ್ಕೆ ಅನೇಕ ಹಿರಿಯರು ಮತ್ತು ಸ್ವಾಮೀಜಿಗಳು ಇದ್ದಾರೆ. ಹಾಗಾಗಿ ನಾನು ಒಂದು ಶಬರಿಮಲೆಯ ಸೇವಾ ಸಮಾಜದ ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷ ಹಾಗೂ ಈ ಒಂದು ಕಾರ್ಯಕ್ರಮದ ಕಾರ್ಯಾಧ್ಯಕ್ಷನಾಗಿ ತಮ್ಮೊಂದಿಗೆ ಒಂದು ವಿಚಾರವನ್ನು ಹಂಚಿಕೊಳ್ಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ನಾವು ಏನು ಶಬರಿಮಲೆ ಯಾತ್ರೆಯನ್ನು ಮಾಡಲಿಕ್ಕೆ 41 ದಿನಗಳ ವ್ರತವನ್ನು ತಗೋಬೇಕು ಅಂತಕ್ಕಂಥ ಒಂದು ಪದ್ಧತಿ ಹಿಂದಿನಿಂದಲೂ ನಡೆದುಕೊಂಡು ಬಂದಿರತಕ್ಕಂಥದ್ದು. ಆದರೆ ಇವತ್ತಿಗೆ ಅದು 4+1 ದಿನ
ಆಗೋಗಿದೆ. ಈ ವ್ರತ 41 ಹೋಗಿ 4+1 ದಿನ ಅಂದರೆ 4 ದಿನ ವ್ರತ, 1 ದಿನ ಇರುಮುಡಿಯನ್ನು ಕಟ್ಟಿಕೊಂಡು ಯಾತ್ರೆಯನ್ನು ಮಾಡಲಿಕ್ಕೆ 1 ದಿನ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥದ್ದು. ಈ ರೀತಿಯಲ್ಲಿ ನಾವು ಇವತ್ತು ಆಚರಣೆಯನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ನಾವು ತಲುಪಿದ್ದೇವೆ. ಯಾತಕ್ಕೆ ನಾವು ಈ ರೀತಿ ಆಗಿದ್ದೇವೆ, ಇದಕ್ಕೆ ಕಾರಣಗಳೇನು, 41 ದಿನಗಳ ಒಂದು ವ್ರತದ ಲಾಭ ಏನು, ಅದನ್ನು ಯಾತಕ್ಕೋಸ್ಕರ ನಾವು ಇಂದಿನ ಕಾಲದಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದರು, ನಾವು ಯಾತಕ್ಕೋಸ್ಕರ ಬಿಟ್ಟಿದ್ದೇವೆ ಅಂದರೆ, ಈಗಾಗಲೇ ನಮ್ಮ ನಿವೃತ್ತ ನ್ಯಾಯಾಧೀಶರು ಹೇಳಿದ ಹಾಗೆ ನಮ್ಮಲ್ಲಿಲ್ಲದ ಒಗ್ಗಟ್ಟು. ಬಹುಶಃ ಭಾರತ ದೇಶದಲ್ಲಿ ಜಾತಿ ಮತ ಭೇದ ಭಾವಗಳ ಅಡಚಣೆ ಇಲ್ಲದೆ ಭಗವಂತನ ಆಚರಣೆ ಮಾಡಲಿಕ್ಕೆ ಇರತಕ್ಕಂಥ ಒಂದೇ ಒಂದು ಸ್ಥಳ, ಒಂದೇ ಒಂದು ಭಗವಂತ, ಒಂದೇ ಒಂದು ಆಚರಣೆ, ಅದು ಶಬರಿಮಲೆಯ ಅಯ್ಯಪ್ಪನ ಆಚರಣೆ. ಹಾಗಾಗಿ ನಾವು ಒಂದು ಗಮನದಲ್ಲಿಟ್ಕೋಬೇಕು. ಇವತ್ತು ನಮ್ಮ ಮನೆಗಳಲ್ಲಿ ನಾವು ಯೋಚನೆ ಮಾಡುವಾಗ ನಮ್ಮ ಮಕ್ಕಳು ಸಹಿತ ಇವತ್ತು ನಾನು ಹಿಂದೂ ಅಂತೇಳಿ ತೋರಿಸ್ಕೊಳ್ಳಿಕ್ಕೆ ಇಂದು ಮುಂದೆ ನೋಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಹಣೆಗೆ ಕುಂಕುಮ ಇಟ್ಕೊಳ್ಳಿಕ್ಕೆ ನಾಚಿಕೆ ಇವತ್ತು ಹೆಣ್ಮಕ್ಳಿಗೆ ಮನೆಗಳಲ್ಲಿ. ಆ ರೀತಿಯಾದಂಥ ಪರಿಸ್ಥಿತಿ ಬಂದಿದೆ ಇವತ್ತು. ಇದಕ್ಕೆ ಕಾರಣಕರ್ತರು ಯಾರು? ನಾವು ಮಾತ್ರ ಶಬರಿಮಲೆ ಯಾತ್ರೆ ಮಾಡ್ತೇವೆ, ಯಾವುದೋ ಕಾರ್ಯಕ್ರಮ ಇದ್ದರೆ ಏನೋ ಇವತ್ತು ಒಂದು ಸಭಾಂಗಣದ ಮುಂಭಾಗದಲ್ಲಿ ಹೆಸರನ್ನು ಬರ್ಕೊಂಡು ಒಂದು ಶಾಲನ್ನು ಕೊಟ್ಟಿದ್ದಾರೆ, ಅದನ್ನು ಹಾಕ್ಕೊಂಡಿದ್ದೇನೆ ಅಷ್ಟೇ. ಆದರೆ ಇದನ್ನು ನಿರಂತರವಾಗಿ ಹಾಕ್ಕೊಂಡು ಅಥವಾ ಮನೆಯಿಂದ ನಾನು ಹೊರಡುವಾಗಲೇ ನಾನು ಇಂಥ ಒಂದು ಧರ್ಮದವನು ಅಂತೇಳಿ ಗುರುತು ಮಾಡ್ಕೊಂಡು ಬರಲಿಕ್ಕೆ ನಮಗೆ ಇವತ್ತು ಧೈರ್ಯ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಈಗ ಹೊರಗಡೆ ಹೋಗಿದ ಕೂಡಲೇ ನಮ್ಮ ಹತ್ರ ಯಾರ ಹತ್ರ ನಮ್ಮ ಕತ್ತಲ್ಲಿ ಶಾಲು ಇರೋದಿಲ್ಲ, ಸುತ್ತಿ ಕೆಳಗಡೆ ಇಡ್ತೇವೆ, ಅದನ್ನೆಲ್ಲ ಗಾಡಿಯಲ್ಲೆಲ್ಲ ಒಳಗಡೆ ಇಟ್ಕೊಂಡು ಹೋಗ್ತೀವಿ. ಅಂಥ ಒಂದು ಪರಿಸ್ಥಿತಿಯನ್ನು ನಾವುಗಳೇ ನಿರ್ಮಾಣ ಮಾಡಿಕೊಂಡಿದ್ದೇವೆ. ಹಾಗಾಗಿ ದಯಮಾಡಿ ಇವತ್ತು ಸಾಸ್ನ ಒಂದು ಉಪಾಧ್ಯಕ್ಷನಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಏನಂತಂದರೆ, ಇವತ್ತಿನ ಒಂದು ಸನ್ನಿವೇಶದಲ್ಲಿ ನಮ್ಮ ಬದುಕನ್ನು ನಮ್ಮ ದೇಶದಲ್ಲಿ ಹಿಂದೂಸ್ಥಾನದಲ್ಲಿ ಹಿಂದೂಗಳ ಬದುಕನ್ನು ಬೇರೆಯವ್ರನ್ನ ನೋಡಿ ಕಲಿತಕ್ಕಂಥ ಒಂದು ಅನಿವಾರ್ಯ ಒಂದು ಪರಿಸ್ಥಿತಿ ನಮಗೆ ಇವತ್ತು ಸೃಷ್ಟಿಯಾಗಿದೆ. ಬೇರೆಯವರು ಅವರವರ ಧರ್ಮಗಳನ್ನು ಅವರು ಸರಿಯಾಗಿ ಆಚರಣೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಆದರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಏನೋ ಒಂದು ಅಡಚಣೆಗಳಾದಾಗ ನಮಗೆ ನೋವಾಗ್ತದೆ. ಆ ನೋವಾದಾಗ ನಾವು ನಮ್ಮ ಧರ್ಮವನ್ನು ಉಳಿಸ್ಕೊಳ್ಳಿಕ್ಕೆ ಓಡಾಡ್ತೇವೆ. ಆ ಒಂದು ರೀತಿ ಆಗ್ತಕ್ಕಂಥದ್ದು ಬೇಡ. ಕನಿಷ್ಠ ಪಕ್ಷ ನಾವು ಪ್ರತಿನಿತ್ಯ ನಮ್ಮ ಒಂದು ಆರಾಧನೆ, ನಮ್ಮ ಒಂದು ಧರ್ಮದ ವಿಚಾರವನ್ನು ನಾನೊಬ್ಬ ಹಿಂದೂ ಅಂತ ತೋರಿಸ್ಕೊಳ್ತಕ್ಕಂಥ, ಗುರುತು ಮಾಡಿಕೊಳ್ತಕ್ಕಂಥ, ಅಂದರೆ ನಾನು ಯಾರ ಹತ್ರ ಹೇಳ್ಕೊಳ್ಳೋದು ಬೇಕಾಗಿಲ್ಲ ನಾನು ಹಿಂದೂ ಅಂತ. ನನ್ನನ್ನು ನೋಡಿದ್ರೆ ನಾನೊಬ್ಬ ಹಿಂದೂ ಅಂತೇಳಿ ಗೊತ್ತಾಗಬೇಕು. ಆ ರೀತಿಯಾದಂಥ ಒಂದು ಪದ್ಧತಿಗಳನ್ನ ಪಾಲನೆ ಮಾಡ್ತಕ್ಕಂಥದ್ದು, ನಮ್ಮ ಮಕ್ಕಳನ್ನು ನಮ್ಮ ಜೊತೆಯಲ್ಲಿ ನಮ್ಮ ದೇವಾಲಯಗಳಿಗೆ ಕರೆದುಕೊಂಡು ಹೋಗ್ತಕ್ಕಂಥದ್ದು, ಅವರಿಗೆ ನಮ್ಮ ಧರ್ಮದ ಒಂದು ಬೋಧನೆಯನ್ನು ಮಾಡ್ತಕ್ಕಂಥ ಒಂದು ವಿಚಾರಗಳಲ್ಲಿ ಅವ್ರನ್ನ ಭಾಗವಹಿಸಲಿಕ್ಕೆ ನಾವು ಪ್ರೇರೇಪಿಸ್ತಕ್ಕಂಥದ್ದು. ಇದನ್ನು ಮಾಡಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ನಮ್ಮ ಧರ್ಮ ಉಳಿಲಿಕ್ಕೆ ಸಾಧ್ಯ. ನಾವು ಏನೋ ಹೋಗಲಿ ಬಿಡಿ, ಮಕ್ಕಳು ಚೆನ್ನಾಗಿ ಓದಿದ್ದಾರೆ, ಅವ್ರಿಗಿಷ್ಟ ಇಲ್ಲ, ಅವ್ರು ಬೊಟ್ಟಿಟ್ಕೊಳ್ಳೋದು ಬೇಡ, ಅವ್ರು ಪಂಚೆ ಕಟ್ಕೊಳ್ಳೋದು ಬೇಡ, ನಾನು ಮಾತ್ರ ಮಾಡಿದ್ರೆ ಸಾಕು ಅಂತಕ್ಕಂಥ ಒಂದು ಆಚರಣೆಗಳನ್ನು ನಾವು ಮಾಡಿಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂ ಧರ್ಮ ಮಾಯ ಆಗ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಮುಂದಕ್ಕಾದರೂ ನಾವು ಮುಂದಿನ ದಿನಗಳಲ್ಲಾದರೂ ನಾವು ಸಾಸ್ನ ಒಂದು ಪದಾಧಿಕಾರಿಗಳೇನಿದ್ದೇವೆ, ನಮ್ಮ ಒಂದು ಶ್ರಮದಿಂದ ನಾವು ಶ್ರಮಪಟ್ಟು ನಮ್ಮ ಧರ್ಮವನ್ನು ನಾವು ಉಳಿಸ್ತಕ್ಕಂಥ, ನಮ್ಮ ಧರ್ಮದ ವಿಚಾರಗಳನ್ನು ತಿಳಿಸ್ತಕ್ಕಂಥ, ಈಗಾಗಲೇ ಹಿರಿಯರು ಹೇಳಿದ ರೀತಿಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಹಳ್ಳಿಯಲ್ಲೂ ಮನೆಯಲ್ಲೂ ಹರಿವರಾಸನಂನ ಒಂದು ಶ್ರುತಿ ಹಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಆ ರೀತಿಯಲ್ಲಿ ನಾವು ನಮ್ಮ ಕಾರ್ಯಗಳನ್ನ ನಿರ್ವಹಿಸಬೇಕು ಅಂತಕ್ಕಂಥ ಒಂದು ಶಪಥವನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ವೇದಿಕೆಯಲ್ಲಿ ಭಗವಂತನ ಮುಂದೆ ತಗೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಇಷ್ಟು ಹಿರಿಯರ ಮುಂದೆ ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ಸ್ವಾಮಿಯೇ ಶರಣಮಯ್ಯಪ್ಪ. ಧನ್ಯವಾದಗಳು ಮುನ್ರಾಜ್ ಸ್ವಾಮಿಗಳೇ. ಇನ್ನು 18 ತಿಂಗಳು ಇದೇ ರೀತಿ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಾ, ಇವರಿಗೆ ಗೌರವ ಸಮರ್ಪಣೆ ನಮ್ಮ ಪೂಜ್ಯ ಶ್ರೀ ಕೃಷ್ಣಪ್ಪಜ್ಜಿ ಮತ್ತು ಹಿರಿಯರಿಂದ ಅವರಿಗೆ ಸಾಥ್ ಕೊಡ್ಬೇಕಂತವರು ನಾಗರಾಜ್ ಗದ್ದಗವರು ಅವರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ತೀನಿ. ಇದಾದ ನಂತರ ತುಳಸಿ ರಾಮನಾಯ್ಡು ಅಂತ ಲಹರಿ ವೇಳು, ನೀವೆಲ್ಲ ಕೇಳಿದ್ದೀರಿ, ಕ್ಯಾಸೆಟ್ಗಳು ಲಹರಿ ಅಂತ ಕೇಳ್ತಿದ್ದೀರಿ, CD ನೋಡಿದ್ದೀರಿ. ಸಾಕಷ್ಟು ಒಂದು ಚಳವಳಿ, ಅಂದರೆ ಆಗಿನ ಕಾಲದಲ್ಲಿ ಅಯ್ಯಪ್ಪನ ಧರ್ಮವನ್ನು ಕ್ಯಾಸೆಟ್ ಮುಖಾನ ಪ್ರಚಾರ ಮಾಡಿದಂಥ ಲಹರಿ ವೇಲೂರು ಈಗ ಇದಾದ ನಂತರ 2 ಮಾತಾಡ್ತಾರೆ. ಅದಾದ ನಂತರ ಕೆಲವೇ ನಿಮಿಷಗಳಾಗಿ ಸ್ವಾಮೀಜಿಯವರ ಆಶೀರ್ವಚನ, ವೀರಮಣಿ ರಾಜವರು 2 ನಿಮಿಷ ಮಾತಾಡ್ತಾರೆ. ಅದಾದ ನಂತರ ಅವರು ಸಂಗೀತ ಕಚೇರಿಯಲ್ಲಿ ಅಯ್ಯಪ್ಪನ
ಒಂದು ಏನು ಶಬರಿಮಲೆಯಿಂದ ವಿಗ್ರಹ ಬಂದಿದೆ, ಅಯ್ಯಪ್ಪನು ಇಲ್ಲಿಗೆ ಕರೆಸ್ತಾರೆ, ತಾವೆಲ್ಲ ಸೇರಿ ಒಟ್ಟುಗೂಡಿ ಹಾಡಬೇಕು. ಕೊನೆಗೆ 4:15 ಗಂಟೆಗೆ ಎಲ್ಲೂ ಹೋಗಬಾರ್ದು, ಎಲ್ಲರೂ ನಿಂತು ಈ ಹರಿವರಾಸನಂಗೆ ಒಂದು ಗೌರವವಾಗಿ ಎಲ್ಲರೂ ಸೇರಿ ಹರಿವರಾಸನ ಮಾಡುವಂಥ ಕಾರ್ಯ 4:15 ಇರುತ್ತೆ. ದಯವಿಟ್ಟು ಯಾರೂ ಹೋಗಬಾರ್ದು. ಊಟ ಆದ ನಂತರ ಬಂದು ಸಂಗೀತ ಕಚೇರಿ ಕೇಳಿ ಎಲ್ಲರೂ ಸಾಮೂಹಿಕವಾಗಿ ಹರಿವರಾಸನ ಮಾಡಿ ಅಯ್ಯಪ್ಪ ಸ್ವಾಮಿಯನ್ನು ಬೆಂಗಳೂರಿಗೆ ಕರೆಸಿ ಇಲ್ಲಿ ಕೂರಿಸಿ ಹೋಗ್ಬೇಕಾದಂಥ ಕಾರ್ಯ. ಸ್ವಾಮಿ ಶರಣು. ಲಹರಿ ವೇಲೂರು 2 ನಿಮಿಷ. ಎಲ್ಲಿಗೂ ನಮಸ್ಕಾರ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಸ್ವಾಮಿಯೇ. ಶಬರಿಮಲೆಯಲ್ಲಿ ಶರಣುಗ ಕೇಳ್ದಂಗಿದೆ. ಇವಾಗ ಭಾಳ ಅದ್ಭುತವಾದ ಕಾರ್ಯಕ್ರಮ, ಅದು ನನ್ನ ಪುಣ್ಯ. ಇದು ಹರಿವರಾಸನಂ ಶತಮಾನೋತ್ಸವ ಸಮಾರಂಭದಲ್ಲಿ ಯೇಸುದಾಸಿ ಅವರು ಆಡಿರೋಂಥ ಧ್ವನಿ ಸುರುಳಿಯನ್ನು 40 ವರ್ಷದ ಮುಂಚೆ ಕರ್ನಾಟಕದಿಂದ ನಿಮ್ಮ ಲಹರಿ ಸಂಸ್ಥೆನೇ ಬಿಡುಗಡೆ ಮಾಡಿತ್ತು. ಸೋಮಶೇಖರ್ ಸಾಹೇಬ್ ಹೇಳಿದಾಗ ನನಗೆ ಭಾವುಕ ಆದೆ. ಸರ್, ನಿನಗೆ ಇನ್ವಿಟೇಷನ್ ಏನು ಕಳಿಸ್ಬೇಡಿ, ಇನ್ವಿಟೇಷನ್ ತಂದು ಕೊಡೋ ಅವಶ್ಯಕತೆ ಇಲ್ಲ, ನಾನು ಬರ್ತೀನಿ, ಸ್ವಾಮಿ ಕಾರ್ಯ ಇದು ಅಂತಂದ್ಬಿಟ್ಟು. ನಾನು ಸುಮಾರು 17-18 ವರ್ಷ ಶಬರಿಮಲೆಗೆ ಹೋಗಿದ್ದೇನೆ. ಅಲ್ಲಿ ಆದಂಥ ಅನುಭವಗಳು ಭಕ್ತಿಪೂರ್ವಕವಾಗಿ ಯಾರು ಹೋಗ್ತಾರೋ ಸ್ವಾಮಿನ 1 ಸೆಕೆಂಡ್ ನೋಡ್ಬೋದು. ಅಲ್ಲಿ ಇರುಮುಡಿ ಹಾಕ್ಕೊಂಡ್ಬಿಟ್ಟು ಮಾಲೆ ಹಾಕಿ 48 ದಿನ ಇರುಮುಡಿ ತೊಗೊಂಡು ಹೋದಾಗ ಮನೆ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಯಾರೂ ಗುರ್ತಿರೋದಿಲ್ಲ. ಒಂದೇ ಸ್ವಾಮಿ ಅಯ್ಯಪ್ಪ ಮಾತ್ರ ನಮಗೆ ಗೊತ್ತಿತ್ತು. ಆ ಭಕ್ತಿಯಲ್ಲಿ ನಾವು ಹೋಗಿ ಬಂದಿದ್ದು. ಸೊ ಹಾಗಾಗಿ ಎಷ್ಟು ಭಕ್ತಿ ಇರುತ್ತೋ ಅಷ್ಟು ನಮಗೆ ನಾವಷ್ಟೇ ಬೆಳಿತೀವಿ, ಭಗವಂತ ನಮ್ಮನ್ನು ಕಾಪಾಡ್ತಾರೆ. ನಮ್ಮ ಮುರಿರಾಜು ಸಾಹೇಬರು ಹೇಳ್ತಾ ಒಂದು ಮಾತು ಹೇಳಿದರು, ಯಾವ ಪರಿಸ್ಥಿತಿ ಆಗಿದೆ ಅಂತಂದರೆ ನಮ್ಮ ದೇಶದಲ್ಲಿ ಸತ್ಯ, ನಾನು ಹಿಂದೂ ಅಂತ ಹೇಳಲಿಕ್ಕೆ ನಾವು ಭಯಪಡ್ತಾ ಇದ್ದೀವಿ. ಯಾಕೆ ಭಯ ಪಡಬೇಕು? ನಮ್ಮ ಹಿಂದೂಗಳೆಲ್ಲ ಕೆಲವು ರಾಜಕಾರಣಿಗಳು ಭಯೋತ್ಪಾದಕರಾಗಿಬಿಟ್ಟಿದ್ದಾರೆ. ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದರೆ ಇವರು ರಾಜಕಾರಣಕ್ಕೋಸ್ಕರ ಇವರು ಬೇರೆ ಯಾವುದೇ ಧರ್ಮಕ್ಕೆ ಸಪೋರ್ಟ್ ಮಾಡ್ಕೊಳ್ಳಿ, ನಾವು ಯಾವ ಧರ್ಮ ಸಪೋರ್ಟ್ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ, ನಾವು ಯಾವ ಧರ್ಮ ವಿರೋಧಿಗಳು ಅಲ್ಲ. ಬಟ್ ಇವ್ರು ಸೀಟ್ಗಳಿಗೋಸ್ಕರ ಇವರು ಏನಂತೀರಿ, ಇವು ಪವರ್ಗೂ ಮತ್ತು ವೋಟ್ಗಳಿಗೋಸ್ಕರ ನಮ್ಮ ಹಿಂದುತ್ವವನ್ನು ಬಲಿ ಕೊಡ್ತಾ ಇದ್ದಾರೆ. ಅದಾಗಬಾರ್ದು. ತಾವೆಲ್ಲ ನೋಡ್ತಾನೆ ಇದ್ದೀರಿ, ಹೆಸರುಗಳು ಹಿಂದೂ ಹೆಸರುಗಳು ಇಟ್ಕೊಂಡಿರ್ತಾರೆ, ಸಪೋರ್ಟ್ ಮಾಡೋದು ಬೇರೆ ಧರ್ಮಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಸಪೋರ್ಟ್ ಮಾಡಿದ್ರೆ ವೋಟ್ ಬೀಳಲ್ಲ ನೋಡಿ. ಅದೊಂದು ದೊಡ್ಡ ವಿಪರ್ಯಾಸ ಆಗಿದೆ. ನಾನು ಹಿಂದೂ ಅಂತ ಹೇಳಲಿಕ್ಕೆ ಮುಂದೆ ಬಂದು ಹೇಳಬೇಕೆ ಹೊರತು ಹಿಂದೆ ಹೇಳೋ ಅವಶ್ಯಕತೆ ನಮಗಿಲ್ಲ. ನಾವು ಹಿಂದೂ ಅಂತ ಮುಂದೆ ಹೋಗಿ ಹೇಳ್ತೀವಿ ನಾವು. ಆಮೇಲೆ ಕೆಲವು ರಾಜಕಾರಣಿಗಳು ಮಕ್ಕಳನ್ನ ನೋಡಿದ್ದೀನಿ, ಭಾಳ ಆತ್ಮೀಯರೇ. ಡೆಲ್ಲಿ ಹೋಗೋಕ್ಕೆ ಮುಂಚೆ ಸೋ ಪಾರ್ಟಿ ಅಂದರೆ ಯಾವ ಪಾರ್ಟಿ ಅಂತ ಹೇಳೋದು ಬೇಡ, ಹೋಗೋಕ್ಕೆ ಮುಂಚೆ ಕುಂಕುಮ ನೆಳ್ಸ್ಕೊಂಡು ಹೋಗ್ತಾರೆ ಸರ್. ಏರ್ಪೋರ್ಟಲ್ಲೇ ಕುಂಕುಮ ಹಚ್ಕೊಂಡು ಹೋಗ್ತಾರೆ. ಯಾಕಂದರೆ ಅವ್ರು ತೋರ್ಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಲ್ಲಿ ಹೋಗ್ಬಿಟ್ಟು ನಾನು ಹಿಂದೂ ಅಂದ್ಬಿಟ್ಟು. ಅಷ್ಟು ಭಯ ಪಡ್ತಾರೆ. ಅಂಥ ರಾಜಕಾರಣಿ ಮಕ್ಕಳುಗಳು ಕೂಡ ಇದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ಈ ಧೈರ್ಯ ಆದರೆ ಕುಂಕುಮ ಇಟ್ಕೊಂಡು ಹೋಗ್ರಿ, ಹಿಂದೂಗಳ ಹತ್ರ ಧೈರ್ಯ ಆದರೆ ಕುಂಕುಮ ಇಟ್ಕೊಂಡು ಬಂದು ಓಟ್ ಕೇಳ್ರಿ, ನಾವು ನಿಮ್ಗೆ ಓಟ್ ಹಾಕ್ತೀವಿ ಯಾವುದೇ ಪಕ್ಷ ಆಗಲಿ ಅಂತ ಹೇಳಿದ್ದೀನಿ. ನಾನು ಭಾಳ ಸಲ ಹೇಳಿದ್ದೀನಿ ಇದನ್ನು. ಸೊ ಇದು ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ ನಾನು, ಬಟ್ ಈ ಥರ ಆಗಿದೆ ನಮ್ಮ ಪರಿಸ್ಥಿತಿ. ನಾವು ಅಯ್ಯಪ್ಪ ಸ್ವಾಮಿ ದಯ ಇರೋ ತನಕ, ಎಲ್ಲ ಹಿರಿಯರ ಆಶೀರ್ವಾದ ಇರೋ ತನಕ ನಮ್ಮ ಹಿಂದುತ್ವವನ್ನು ಯಾರು ಏನೂ ಮಾಡಲಿಕ್ಕಾಗಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣು. ತಾವೆಲ್ಲ ಕ್ಯಾಸೆಟ್ ಕುಮ್ಮಕ್ಕೆನ ಕೇಳ್ತಾ ಇದ್ರಿ. ಲಹರಿ ಒಳ್ಳೆಯವ್ರನ್ನ ಈಗಲೇ ನೋಡಿದ್ದೀರಾ. ಇವರಿಗೆ ಒಂದು ಗೌರವ ಸಮರ್ಪಣೆ ನಮ್ಮ ಪೂಜ್ಯ ಶ್ರೀ ಟಿ ಬಿ ಶೇಖರ್ ಸ್ವಾಮಿಗಳು ಮತ್ತು ಸ್ವಾಮೀಜಿಯವರಿಂದ. ಅವರಿಗೆ ರಮೇಶ್ ಅವರು ಸಾಥ್ ಕೊಡಬೇಕು ಅಂತ, ಚಿಂತಾಮಣಿ ರಮೇಶ್ ಅವರು ಸಾಥ್ ಕೊಡಬೇಕು ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಇದಾದ ನಂತರ ಹರಿವರಾಸನ ಕೊನೆಯ 7-8ನೇ ಚರಣ ಸ್ಟಾಂಜ ಬರುತ್ತೆ. ಇದರ ಅರ್ಥವನ್ನು ನಮ್ಮ ಸ್ನೇಹಿತರಾದಂಥ ಸಿದ್ದರಾಜು ಮತ್ತು ಮಹೇಶ್ ಕುಮಾರ್ ಚಿಂತಾಮಣಿಯವರು ಅದರ ಅರ್ಥವನ್ನು ತಮಗೆ ತಿಳಿಸ್ತಾರೆ. ನಾನು ಹೇಳಿದಾಗೆ ಊಟ ಆದ ನಂತರ ತಮ್ಮ ತಮ್ಮ ಜಿಲ್ಲೆಯಿಂದ ಬಂದಿರತಕ್ಕಂಥ ತಾಲ್ಲೂಕಿಗೆ ಒಬ್ಬೊಬ್ಬರು ಹಿರಿಯ ಗುರುಸ್ವಾಮಿಗಳು ಇರ್ತಾರೆ. ಅವರ ಒಂದು ತಾಲ್ಲೂಕೆ, ನಮ್ಮ ತಾಲ್ಲೂಕಿನಲ್ಲಿ ಇವರು ಹಿರಿಯ ಗುರುಸ್ವಾಮಿಗಳು ಅಂತೇಳಿ ಆ ಜಿಲ್ಲಾ ಪದಾಧಿಕಾರಿಗಳು ತಾವು ಐಡೆಂಟಿಫೈ ಮಾಡಿ ನಮ್ಮ ಜಯಪ್ರಕಾಶ್ ಅವರಿಗೆ ತಲುಪಿಸ್ಬೇಕು ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾರೆ. ಅದು ಊಟ ಆದ ನಂತರ 4:45 ಅವರಿಗೆಲ್ಲ ಗೌರವ ಸಮರ್ಪಣೆಯನ್ನು ಇಡ್ತೇವೆ.